ಹಾಯ್ ಗೈಸ್, ಈ ವಿಡಿಯೋದಲ್ಲಿ ನಾನು ಥರ್ಡ್ ಸ್ಟ್ಯಾಂಡರ್ಡ್ ಮ್ಯಾಥ್ಸ್ನ ಥರ್ಡ್ ಚಾಪ್ಟರ್ ಡಬಲ್ ಸೆಂಚುರಿ ಈ ಒಂದು ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದು ವೇಳೆ ನಿಮ್ಗೆ ಇನ್ನೂ ಬೇರೆ ಯಾವುದಾದ್ರು ಚಾಪ್ಟರ್ ಬೇಕು ಅನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಆ ಚಾಪ್ಟರ್ನ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಲೆಟ್ಸ್ ಗೆಟ್ ಇನ್ ಟು ದಿ ಲೆಸನ್. ದಿ ಸ್ಟೋರಿ ಆಫ್ ಅವರ್ ನಂಬರ್ಸ್. ಇಲ್ಲಿ ಒಂದು ಸ್ಟೋರಿ ಕೊಟ್ಟಿದ್ದಾರೆ. ಆ ಸ್ಟೋರಿ ಯಾವುದ್ರ ಬಗ್ಗೆ ಇದೆ? ನಂಬರ್ಸ್ ಬಗ್ಗೆ ಇದೆ. ಅಂದರೆ ನಂಬರ್ಸ್ ಯಾವ ಥರ ಶುರುವಾಯಿತು, ಏನಕ್ಕೋಸ್ಕರ ಶುರುವಾಯಿತು ಅಂತ ನಮಗಿಲ್ಲಿ ಒಂದು ಸ್ಟೋರಿ ಇದೆ, ಅದನ್ನು ನೋಡೋಣ. ಟೆನ್ಸ್ ಆಫ್ ಥೌಸಂಡ್ಸ್ ಆಫ್ ಇಯರ್ಸ್ ಅಗೋ ಪೀಪಲ್ ಸ್ಟಾರ್ಟೆಡ್ ಕೌಂಟಿಂಗ್. ಸುಮಾರು ಸಾವಿರಾರು ವರ್ಷಗಳ ಹಿಂದೆ ಜನ ಕೌಂಟ್ ಮಾಡೋಕ್ಕೆ ಶುರು ಮಾಡ್ತಾರೆ, ಅಂದರೆ ಎಣಿಸೋದಕ್ಕೆ ಶುರು ಮಾಡ್ತಾರೆ. ದೇ ವಾಂಟೆಡ್ ಟು ಕೀಪ್ ರೆಕಾರ್ಡ್ಸ್ ಆಫ್ ದೇರ್ ಥಿಂಗ್ಸ್. ಸೊ ಅವ್ರ ಹತ್ರ ಇರೋವಂಥ ವಸ್ತುಗಳು, ಥಿಂಗ್ಸ್ ಅಂದರೆ ಯಾವುದು? ಅವ್ರ ಹತ್ರ ಇರೋವಂಥ ಅಕ್ಕಿ ಮೂಟೆ ಇರ್ಬೋದು, ಬೇಳೆ ಮೂಟೆ ಇರ್ಬೋದು, ರಾಗಿ ಮೂಟೆ ಇರ್ಬೋದು, ಆ ಥರದ್ದು, ಅಥವಾ ಕುರಿಗಳು ಎಷ್ಟು, ಹಸುಗಳು ಎಷ್ಟು, ಮೇಕೆಗಳೆಷ್ಟು, ಈ ಥರ ಎಷ್ಟಿದೆ ಅವ್ರ ಹತ್ರ ಅಂತ ಅವರು ರೆಕಾರ್ಡ್ ಇಡೋದಕ್ಕೆ ಅವ್ರಿಗೆ ಬೇಕಾಗಿತ್ತು. ಸೊ ಅದನ್ನು ಶುರು ಮಾಡ್ತಾರೆ. ಸೊ ದೇ ಮೇಡ್ ಮಾರ್ಕ್ಸ್ ಆನ್ ದಿ ವಾಲ್ಸ್ ಆಫ್ ಕೇವ್ಸ್ ಆ್ಯಂಡ್ ಆನ್ ಬಾರ್ಕ್ಸ್ ಆಫ್ ಟ್ರೀಸ್. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಈ ಅವರ ಗುಹೆಗಳು, ಅದ್ರ ಮೇಲೆಲ್ಲ ಗೋಡೆಗಳಿರುತ್ತಲ್ಲ, ಆ ಗೋಡೆ ಮೇಲೆ ಕೆಲವು ಮಾರ್ಕ್ಸ್ ಮಾಡೋಕ್ಕೆ ಶುರು ಮಾಡ್ತಾರೆ, ಮತ್ತು ಮರದ ಮೇಲೂ ಕೂಡ ಕೆಲವು ಮಾರ್ಕ್ಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದ್ರ ಬಗ್ಗೆ ಪ್ರೀವಿಯಸ್ ಚಾಪ್ಟರ್ಲಿ ನಿಮಗೆಲ್ಲ ಎಕ್ಸ್ಪ್ಲನೇಷನ್ಸ್ ಇರುತ್ತೆ, ಅದನ್ನೊಂದು ಸರಿ ನೋಡಿಬಿಟ್ಟು ಆಮೇಲೆ ಈ ಚಾಪ್ಟರ್ನ ವಾಚ್ ಮಾಡಿ, ಓಕೆನಾ? ಓವರ್ ಟೈಮ್ ದೇ ಕೆಪ್ಟ್ ರೆಕಾರ್ಡ್ಸ್ ಆಫ್ ದೇರ್ ಥಿಂಗ್ಸ್ ಬೈ ಮೇಕಿಂಗ್ ಗ್ರೂಪ್ಸ್ ಆಫ್ 5, 10, 20 ಆ್ಯಂಡ್ 60. ನೋಡಿ, ಇಲ್ಲಿ ಚಿಕ್ಕದಾಗಿ ಬರೀತೀನಿ ಯಾವ ಥರ ಅವ್ರು ರೆಕಾರ್ಡ್ ಇಡ್ತಾಯಿದ್ರು ಅಂತ. ನೋಡಿ, ಮೊದಲೇ ಏನು ಮಾಡ್ತಾಯಿದ್ರು ಅಂದರೆ, ಇವಾಗ ಅವ್ರ ಹತ್ರ 12 ಕುರಿ ಇತ್ತು ಅಂತ ಅಂದ್ಕೊಳ್ಳಿ. ಸೊ ಆ ಒಂದು ಗೋಡೆ ಮೇಲೆ ಅವರು 12 ಈ ಥರ ಮಾರ್ಕ್ ಹಾಕ್ಕೊತಾ 4, 5, 6, 7, 8, 9, 10, 11, 12 ಅಂತ. ಸೊ ಈ ಥರ ಒಂದೊಂದು ಕುರಿಗೆ ಒಂದೊಂದು ಮಾರ್ಕ್ ಇದ್ದಿದ್ದರಿಂದ ಅವ್ರಿಗೆ ಎಷ್ಟು ಕುರಿ ಇದೆ ಅನ್ನೋದು ಈಸಿಯಾಗಿ ಗೊತ್ತಾಗೋದು. ಆಮೇಲೆ ಏನಾಯಿತು, ಬರ್ತಾ ಬರ್ತಾ ಇದನ್ನು ಕೌಂಟ್ ಮಾಡೋಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ ಅಂತೇಳ್ಬಿಟ್ಟು ಏನು ಮಾಡಿದ್ರು, 5 ಗ್ರೂಪ್ಸಲ್ಲಿ ಇದನ್ನು ಬರೆಯೋಕ್ಕೆ ಶುರು ಮಾಡಿದ್ರು. ಯಾವ ಥರ? ಇವಾಗ 1, 2, 3, 4, 5 ಅಂತ ಬರೆದ್ರು. ನೆಕ್ಸ್ಟ್ 5ನ ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಇಲ್ಲಿ ಬರಿತಾಯಿದ್ರು 5 ಅಂತ. ನೆಕ್ಸ್ಟ್ ಇನ್ನು 2 ಇತ್ತು ಅಂದ್ಕೊಳ್ಳಿ, ಆ 2ನ ಇಲ್ಲಿ ಬರಿತಾಯಿದ್ರು. ಸೊ ಈಗ 12 ಆಯಿತು. ಇದು ಈಸಿಯಾಗಿ ಕೌಂಟ್ ಮಾಡ್ಬೋದು. ಇದೇ ಥರ ಕೆಲವು ಕಡೆ 5ನ ತೊಗೊತಾಯಿದ್ರು, ಕೆಲವು ಕಡೆ 10 ತೊಗೊತಾಯಿದ್ರು. ಅಂದರೆ 4, 5, 6, 7, 8, 9, 10 ಒಂದು ಲೈನಲ್ಲಿ, ಆಮೇಲೆ 2. ಈ ಥರ ಕೆಲವು ಸಿಸ್ಟಮ್ ಯೂಸ್ ಮಾಡೋರು, ಕೆಲವರು 20 ಯೂಸ್ ಮಾಡೋರು, ಕೆಲವರು 60 ಯೂಸ್ ಮಾಡೋರು. ಈ ಥರ ಒಂದೊಂದು ದೇಶದಲ್ಲಿ ಒಂದೊಂದು ಥರ ಶುರು ಮಾಡ್ತಾರೆ. Thousands of years ago, the ancient Indians created a method for writing any number, however large, using only 10 symbols. ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಏನ್ಷಿಯಂಟ್ ಇಂಡಿಯನ್ಸ್, ಅಂದರೆ ನಮ್ಮ ತಾತ ಮುತ್ತಾತರ ಕಾಲದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಒಂದು ಮೆಥಡ್ನ ನಾವು ಕಂಡುಹಿಡಿತೀವಿ. ಏನದು? ಬರೀ 10 ಸಿಂಬಲ್ಸ್ನ ಯೂಸ್ ಮಾಡಿಕೊಂಡು ಎಷ್ಟೇ ದೊಡ್ಡ ನಂಬರ್ ಆದರೂ ನಾವು ಬರಿಬೋದು. ಓಕೆ, ಸೊ ಇದು ಯಾವ ಥರ ಅಂದರೆ, ಯಾವುದು 10 ಸಿಂಬಲ್ಸ್ ಅಂದರೆ 0, 1, 2, 3, 4, 5, 6, 7, 8, 9. ಸೊ ಇಷ್ಟು ನಂಬರ್ಸ್ನ 0 to 9 ನಂಬರ್ಸ್ನ ಯೂಸ್ ಮಾಡಿಕೊಂಡು ನಾವು ಇವಾಗ 5520 ಅಂದರೂ ಕೂಡ ಈ ನಂಬರ್ಸ್ ಯೂಸ್ ಮಾಡಿ ಬರಿಬೋದು. ಮೊದಲೆಲ್ಲ ಏನಾಗೋದು, ಈ ಥರ ಬರ್ಕೊಂಡು ಹೋಗ್ಬೇಕಾಯ್ತು 5000ವರೆಗೂ. ಸೊ ಈ ಥರ ಕಂಡುಹಿಡಿದ್ವಿ. ಇಟ್ ವಾಸ್ ಒನ್ ಆಫ್ ದಿ ಮೋಸ್ಟ್ ಇಂಜಿನಿಯಸ್ ಆ್ಯಂಡ್ ಕ್ರಿಯೇಟಿವ್ ಇನ್ವೆನ್ಷನ್ಸ್ ಇನ್ ಹ್ಯೂಮನ್ ಹಿಸ್ಟ್ರಿ. ಸೊ ಈ ನಂಬರ್ಸ್ನ ಕಂಡುಹಿಡಿದಿದ್ದು, 10 ಸಿಂಬಲ್ಸ್ನ ಕಂಡುಹಿಡಿದಿದ್ದು ಹ್ಯೂಮನ್ ಹಿಸ್ಟ್ರಿಯಲ್ಲೇ ತುಂಬ ಕ್ರಿಯೇಟಿವ್ ಇನ್ವೆನ್ಷನ್ ಅಂತ ಹೇಳ್ಬೋದು. ಯಾಕಂದರೆ ಅಲ್ಲಿಂದ ನಮಗೆ ಕೌಂಟ್ ಮಾಡೋದು ತುಂಬ ಈಸಿ ಆಯಿತು. ಇಟ್ ಮೇಡ್ ಪಾಸಿಬಲ್ ದಿ ಇನ್ವೆನ್ಷನ್ ಆಫ್ TVs, ಕಂಪ್ಯೂಟರ್ಸ್, ಮೊಬೈಲ್ ಫೋನ್ಸ್ ಆ್ಯಂಡ್ ಮೋರ್. ಈಗ ನಾವೇನು TV, ಕಂಪ್ಯೂಟರು, ಮೊಬೈಲ್ ಫೋನ್ ಇದೆಲ್ಲ ನೋಡ್ತಾ ಇದ್ದೀವಿ, ಇವೆಲ್ಲ ಕೂಡ ಇನ್ವೆನ್ಷನ್ಸು ಬಂದಿದ್ದು ಒಂಥರ ಈ ಸಿಂಬಲ್ಸ್ ಕಂಡುಹಿಡ್ದಿದ್ರಿಂದನೇ. ಈ ಸಿಂಬಲ್ಸ್ ಇರಲಿಲ್ಲ ಅಂದರೆ ಯಾವುದೇ ರೀತಿ ಕಂಪ್ಯೂಟರ್ಸು ಮತ್ತು TVs ಏನು ಕೂಡ ಇರ್ತಿರಲಿಲ್ಲ. ದಿಸ್ ಮೆಥಡ್ ಆಫ್ ರೈಟಿಂಗ್ ನಂಬರ್ಸ್ ಈಸ್ ನೌ ಯೂಸ್ಡ್ ಎವ್ರಿವೇರ್ ಇನ್ ಎವ್ರಿ ಕಂಟ್ರಿ ಇನ್ ದ ವರ್ಲ್ಡ್. ಸೊ ಈ ನಂಬರ್ಸ್ ಅನ್ನೋಂಥದ್ದು ಈಗ ಪ್ರಪಂಚದ ಎಲ್ಲ ಕಡೆಗೂ ಸ್ಪ್ರೆಡ್ ಆಗಿ ಎಲ್ಲರೂ ಕೂಡ ಇದೇ ಥರನೇ ಸಿಂಬಲ್ಸು ಯೂಸ್ ಮಾಡ್ತಾರೆ. ಎ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿಸ್ ಇನ್ವೆನ್ಷನ್ ವಾಸ್ ದ ಇಂಟ್ರೊಡಕ್ಷನ್ ಆ್ಯಂಡ್ ಯೂಸ್ ಆಫ್ ದಿ ಸಿಂಬಲ್ 0 ಟು ಮೀನ್ ನಥಿಂಗ್. ಸೊ ಎಲ್ಲ 10 ಸಿಂಬಲ್ಸಲ್ಲೂ ತುಂಬ ಇಂಪಾರ್ಟೆಂಟ್ ಸಿಂಬಲ್ ಯಾವುದಪ್ಪ ಅಂದರೆ ನಾವು ಕಂಡುಹಿಡಿದಿದ್ದು 0 ಅನ್ನೋ ನಂಬರ್. ಓಕೆ, ಇದರ ಅರ್ಥ 0 ಅಂದರೆ ಏನೂ ಇಲ್ಲ ಅಂತ. ಇವಾಗ ಯಾವ್ದಾದ್ರು ಎಷ್ಟು ಕುರಿ ಇದೆ ಅಂತಂದರೆ ಅಲ್ಲಿ 0 ಅಂತ ಇತ್ತು ಅಂದರೆ ಯಾವುದು ಕುರಿ ಇಲ್ಲ ಅಂತ ಅರ್ಥ. ಸೊ ಇದು It is the number 0 that really made the system of writing numerals work.
ಸೊ ಈ ಥರ ಈ ಝೀರೋ ಕಂಡುಹಿಡ್ದಿದ್ರಿಂದನೇ ನಮ್ಗೆ ದೊಡ್ಡ ದೊಡ್ಡ ನಂಬರ್ಸ್ನ ಈಸಿಯಾಗಿ ಬರೆಯೋಂಗೆ ಆಗಿದ್ದು. ಏನಕ್ಕೆ ಆ ಥರ ನೋಡಿ, ಮೊದಲು ಯಾವ ಥರ ಇರೋದು, ಈಗ ಫಾರ್ ಎಕ್ಸಾಂಪಲ್ 1 ಬರೆಯೋಕೆ ಒಂದು ಸಿಂಬಲ್ಲು, 2 ಬರೆಯೋಕೆ ಒಂದು ಸಿಂಬಲ್ಲು, 3ಗೊಂದು, 4ಗೊಂದು, 5ಗೊಂದು, ಈ ಥರ 9ವರೆಗೂ ಒಂದು ಸಿಂಬಲ್ಸ್ ಇರ್ತಿತ್ತು. 10 ಬರಿಬೇಕು ಅಂದರೆ 10ಗೆ ಏನೋ ಒಂದು ಸಿಂಬಲ್ ಇರ್ತಾ ಇತ್ತು. ಓಕೆ, 11 ಬರಿಬೇಕು ಅಂದ್ಕೊಳ್ರಿ, ಅದಕ್ಕೆ ಇನ್ನೊಂದೇನೋ ಸಿಂಬಲ್ ಇರ್ತಾ ಇತ್ತು. 12, 13 ಈ ಥರ ಒಂದೊಂದಕ್ಕೂ ಒಂದೊಂದು ಸಿಂಬಲ್ ಇರ್ತಾ ಇತ್ತು. ಆದರೆ ಯಾವಾಗ ನಾವು ಝೀರೋನ ಕಂಡುಹಿಡಿದ್ವಿ, ಅದನ್ನು ಡೆಸಿಮಲ್ ಥರ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ವಿ, ಆವಾಗ 9 ಆಗಿದ ತಕ್ಷಣ ನಾವೇನು ಮಾಡಿದ್ವಿ, 1 ಬರೆದು 0 ಬರೆದ್ವಿ. ಇದರ ಅರ್ಥ 10 ಅಂತ ಅರ್ಥ. 11ಗೆ ಏನು ಮಾಡಿದ್ವಿ, ನೆಕ್ಸ್ಟು 1 ಬರೆದು 1 ಬರೆದ್ವಿ, ಇದರ ಅರ್ಥ 11 ಅಂತ. ಆಮೇಲೆ 1 ಬಂದು 2 ಬರೆಯೋದು, ಇದು 12 ಅಂತ. ಸೊ ಈ ಥರ ನಾವು ಬರ್ಕೊಂಡು ಹೋಗಿದ್ರಿಂದ ಎಷ್ಟೇ ದೊಡ್ಡ ನಂಬರ್ ಇದ್ದರೂ ಕೂಡ ನಾವು ಇವಾಗ 5565 ಅಂತ ಬರಿಬೇಕು ಅಂದರೆ ಈ ಥರ ಬರಿಬೋದಿತ್ತು. ಓಕೆ, ಓವರ್ ದಿ ನೆಕ್ಸ್ಟ್ ಫ್ಯೂ ಮಂತ್ಸ್ ವಿ ವಿಲ್ ಲರ್ನ್ ಹೌ ಟು ರೈಟ್ ಆಲ್ ನಂಬರ್ಸ್ ಹೌಎವರ್ ಲಾರ್ಜ್ ಯೂಸಿಂಗ್ ಜಸ್ಟ್ ದೀಸ್ 10 ಸಿಂಬಲ್ಸ್. ನಾವು ಇನ್ನು ಕೆಲವು ತಿಂಗಳಲ್ಲಿ, ಅಂದರೆ ಈಗ ನೆಕ್ಸ್ಟ್ ಎಲ್ಲ ನೀವು ಕಲಿತಾ ಇರ್ತಾರಲ್ಲ ನೆಕ್ಸ್ಟ್ ಚಾಪ್ಟರ್ಸಲ್ಲಿ, ಆ ಚಾಪ್ಟರ್ಸ್ ಮುಗಿಯೋಷ್ಟರಲ್ಲಿ ಎಷ್ಟೇ ದೊಡ್ಡ ನಂಬರ್ ಕೊಟ್ಟರೂ ಕೂಡ ನೀವು ಈಸಿಯಾಗಿ ಈ 10 ಸಿಂಬಲ್ಸ್ ಯೂಸ್ ಮಾಡಿ ಬರೆಯೋದನ್ನು ಕಲಿತೀರ. ಓಕೆ, ಲೆಟ್ ಅಸ್ ಡೂ. ಲುಕ್ ಎಟ್ ದಿ ಪಿಕ್ಚರ್. ಎಸ್ಟಿಮೇಟ್ ಆ್ಯಂಡ್ ರೈಟ್ ದಿ ನಂಬರ್ ಆಫ್ ಈಚ್ ಆಫ್ ದಿ ಫಾಲೋಯಿಂಗ್ ಆಬ್ಜೆಕ್ಟ್ಸ್. ಇಲ್ಲಿ ಒಂದು ಇಮೇಜ್ ಇದೆ ನೋಡಿ, ಒಂದು ಪಿಕ್ಚರ್ ಇದೆ. ಓಕೆನಾ, ಇದರಲ್ಲಿ ನೋಡಿಬಿಟ್ಟು ನೀವು ಅಲ್ಲಿರೋಂಥ ಆಬ್ಜೆಕ್ಟ್ಸ್ ಎಷ್ಟಿದೆ ಅಂತ ಕೌಂಟ್ ಮಾಡಿಬಿಟ್ಟು ಬರಿಬೇಕು. ಎಕ್ಸಾಕ್ಟ್ ಕೌಂಟ್ ಮಾಡಿಲ್ಲ ಅಂದ್ರೂ ಒಂದು ಅಪ್ರಾಕ್ಸಿಮೇಟು ಬರೆದ್ರೂ ಸಾಕು. ಓಕೆ, ಆರೆಂಜಸ್ ನೋಡಿ, ಇಲ್ಲಿ ಆರೆಂಜಸ್ ಇದೆ. ಎಷ್ಟಿದೆ, 1 2 3 4 5 6 7 8 9 10 ಇದೆ. ಅದೇ ಥರ ಇಲ್ಲೂ 1 2 3 4 5 6 7 8 9 10 ಇದೆ. 10 10 20 ಆಯಿತು, ಇಲ್ಲೊಂದು 2 ಇದೆ, 22 ಆಯಿತು. ಸೊ 22 ಆರೆಂಜಸ್ ಇದೆ. ಬ್ಯಾಂಗಲ್ಸ್ ಎಷ್ಟಿದೆ ಇಲ್ಲಿ ನೋಡಿ, ಒಂದರಲ್ಲಿ 1 2 3 4 5 6 7 8 9 10 ಇದೆ. ಸೊ 10 10 20 30 40 50 60 70 80, ಇಲ್ಲಿ 2 ಇದೆ, 82 ಆಯಿತು. ಓಕೆನಾ, ನೆಕ್ಸ್ಟ್ ಲಡ್ಡೂಸ್ ಎಷ್ಟಿದೆ ಅಂತ. ಸೊ ಇಲ್ಲಿ ನೋಡ್ಬೋದು ನೀವು, 1 2 3 4 5 6 7 8 9 10 ಲಡ್ಡೂಸ್ ಇದೆ. ಇಲ್ಲಿ 10 ಲಡ್ಡೂಸ್ 20 ಆಯಿತು. ಇಲ್ಲಿ 1 2 3 4 5 6 7 8 ಇದೆ. ಸೊ 20 + 8 3 4 5 6. ಸೊ ಇಲ್ಲಿ 28 ಲಡ್ಡೂಸ್ ಇದೆ. ಅದೇ ಥರ ಬರ್ಫಿ ಎಷ್ಟಿದೆ, ಬಿಂದೀಸ್ ಎಷ್ಟಿದೆ, ಬನಾನಾ ಎಷ್ಟಿದೆ ನೋಡಿಬಿಟ್ಟು ನೋಡಿ, ಇಲ್ಲಿ ಬಿಂದೀಸ್ ಇದೆ, ಇಲ್ಲಿ ಬನಾನಾ ಇದೆ, ಆಮೇಲೆ ಬರ್ಫಿ ಅಂದರೆ ಇಲ್ಲಿದೆ. ಓಕೆನಾ, ಸೊ 22 ಬರ್ಫಿ ಇದೆ. ಅರ್ಧ ಆಯ್ತಾ. ಇದರಲ್ಲಿ 1 2 3 4 5 6 7 8 9 10 11 12 36 ಬನಾನಾ ಇದೆ. ಬಿಂದೀಸು ಒಂದರಲ್ಲಿ 10 ಇದೆ. ಸೊ 40 ಇದೆ. ಇಲ್ಲಿ 40 ಇಲ್ಲೂ ಇದೆ ನೋಡಿ, ಇಲ್ಲಿ 1 2 3. ಸೊ 70 ಬಿಂದೀಸ್ ಇದೆ. ಈ ಥರ ನೀವು ಎಲ್ಲ ಕೌಂಟ್ ಮಾಡಿ ಬರೀರಿ. ಮತ್ತು ಇಲ್ಲಿ ಕೌಂಟ್ ಮಾಡೋವಾಗ ಇನ್ನೊಂದು ಅಬ್ಸರ್ವ್ ಮಾಡಿ, ಇಲ್ಲಿ ಗ್ರೂಪ್ಸ್ ಆಫ್ 10 ಮಾಡಿದ್ದಾರೆ ನಿಮಗೆ. ಓಕೆ, ಇದಿಷ್ಟು 10 ಇದೆ, ಇದಿಷ್ಟು 10 ಇದೆ, ಇದಿಷ್ಟು 10, ಇದಿಷ್ಟು 10. ಈ ಥರ 10 10 ಒಂದು ಗ್ರೂಪ್ ಮಾಡಿದ್ದಾರೆ. ಮಿಕ್ಕಿದ ಇಂಡಿವಿಜುವಲ್ ಏನಿದೆ ಅದನ್ನು ಸಪ್ರೇಟ್ ಇಟ್ಟಿದ್ದಾರೆ. ಈ ಥರ ಇದರಿಂದ ನಮ್ಗೆ ಈ ಥರ ಸಪ್ರೇಟ್ 10 10 ಗ್ರೂಪಲ್ಲಿ 5 5 ಗ್ರೂಪಲ್ಲಿ ಇಡೋದ್ರಿಂದ ನಮ್ಗೆ ಈಸಿಯಾಗಿ ಕೌಂಟ್ ಮಾಡ್ಬೋದು. ಇಲ್ಲಾಂದರೆ ಒಂದೊಂದನ್ನೂ ಎಣಿಸ್ಕೊಂಬರ್ಬೇಕು. ಸೊ ಈ ಥರ ಗ್ರೂಪ್ ಗೊತ್ತಾಯಿತು ಅಂದರೆ ಇದು 12 ಇದೆ, 36 ಬರೆದು ಬಿಡ್ಬೋದು. ಇಲ್ಲಿ 10 ಇದೆ, 10 20 30 40 50 60 70 80, ಇಲ್ಲೊಂದು 2 ಇದೆ. ಸೊ 82. ಈ ಥರ ನಮಗೆ ಈಸಿಯಾಗಿ ಕ್ಯಾಲ್ಕುಲೇಷನ್ಸ್ನ ಮಾಡ್ಬೋದು. ಲೆಟ್ ಅಸ್ ಪ್ಲೇ. ಫಿಲ್ ದಿ ಮಿಸ್ಸಿಂಗ್ ನಂಬರ್ಸ್ ಆನ್ ದಿ ಬೋರ್ಡ್. ನೋಡಿ, ನಿಮಗೆಲ್ಲ ಪ್ರೀವಿಯಸ್ ಕ್ಲಾಸಲ್ಲಿ ವಾಟ್ ಕಮ್ಸ್ ಆಫ್ಟರ್, ವಾಟ್ ಕಮ್ಸ್ ಬಿಫೋರ್ ಆ ಥರ ಎಲ್ಲ ಇದೆಯಲ್ಲ. ಸೊ ಈ ಬೋರ್ಡಲ್ಲಿ ಮಿಸ್ ಆಗಿರೋ ನಂಬರ್ಸ್ನೆಲ್ಲ ಕೂಡ ನೀವು ಫಿಲ್ ಮಾಡಿ. ನೋಡಿ, ಇದು ಸ್ನೇಕ್ ಆ್ಯಂಡ್ ಲ್ಯಾಡರ್ ಅಂತ. ಸೊ ಇಲ್ಲಿಂದ ಶುರುವಾಗುತ್ತೆ. ಸೊ 1 2 3 4 5 6 7 8 9 10 11 12 ಈ ಥರ. ಸೊ ಎಲ್ಲನೂ ನೀವು ಫಿಲ್ ಮಾಡಿ ಇಲ್ಲಿಗೆ 100 ಅಂತ ತೊಗೊಂಡು ಬನ್ನಿ. ಈಗ ಇಲ್ಲಿ ಕೆಲವು ಕ್ವಶನ್ಸ್ ಕೊಟ್ಟಿದ್ದಾರೆ. ಏನಿದು, ಆನ್ಸರ್ ದಿ ಫಾಲೋಯಿಂಗ್ ಆನ್ ದಿ ಬೇಸಿಸ್ ಆಫ್ ಸ್ನೇಕ್ಸ್ ಆ್ಯಂಡ್ ಲ್ಯಾಡರ್ ಬೋರ್ಡ್. ಈ ಬೋರ್ಡ್ ಯೂಸ್ ಮಾಡಿಕೊಂಡು ಕ್ವಶನ್ ಆನ್ಸರು ಬರೀರಿ ಅಂತ. ವಿಚ್ ನಂಬರ್ ವಿಲ್ ರೀಚ್ ಇಫ್ ಯು ಟೇಕ್ ದಿ ಲ್ಯಾಡರ್ ಫ್ರಮ್ 13?
ಹಿಂಗೆ ಹೋಗ್ತಾ ಹೋಗ್ತಾ 13ಗೆ ಬಂದರು ಅಂದರೆ, ನೀವೆಲ್ಲ ಆಡಿದಿರಲ್ಲ ಸ್ನೇಕ್ಸ್ ಆ್ಯಂಡ್ ಲ್ಯಾಡರು. ಸೊ 13ಗೆ ಬಂದರೆ ಯಾವ ನಂಬರ್ಗೆ ತೊಗೊಂಡೋಗ್ತೀವಿ? 13ಇಂದ ಇಲ್ಲಿಗೆ ಬರ್ತೀವಿ. ಇಲ್ಲಿ ಯಾವ ನಂಬರ್ ಇರಬೇಕು? ಸೊ 49 ಆದಮೇಲೆ 50 ಬರುತ್ತೆ. ಸೊ 50 ನಂಬರ್ನ ರೀಚ್ ಆಗ್ತೀವಿ. ಇಫ್ ಯು ಆರ್ ಆನ್ ಸ್ನೇಕ್ ಅಟ್ ನಂಬರ್ 25, ವಿಚ್ ನಂಬರ್ ವಿಲ್ ಯು ರೀಚ್? ಈಗ 25 ಹತ್ರ ಬಂದಾಗ ಅಲ್ಲಿ ಸ್ನೇಕ್ ನಿಮಗೆ ಕಚ್ಚಿತು ಅಂದರೆ ಯಾವ ನಂಬರ್ಗೆ ವಾಪಸ್ ಬರ್ತೀರಾ? 2 ನಂಬರ್ಗೆ ವಾಪಸ್ ಬರ್ತೀರಾ. ಯು ಆರ್ ಸ್ಟ್ಯಾಂಡಿಂಗ್ ಆನ್ 96. ಈಗ 96 ಮೇಲೆ ಇಲ್ಲಿ ನಿಂತಿರ್ತೀರ. 96 ಎಲ್ಲಿ? ಸೊ 97 ಇದಕ್ಕಿಂತ ಕಮ್ಮಿ ಬಂದು ಇಲ್ಲಿ 96 ಇರುತ್ತೆ. ಸೊ ಅದ್ರ ಮೇಲೆ ನಿಂತಿದ್ರೆ ವಿಚ್ ನಂಬರ್ ಆನ್ ದಿ ಡೈ ವಿಲ್ ಟೇಕ್ ಯು ಟು ದಿ ಸ್ನೇಕ್ಸ್ ಮೌತ್? ಈಗ ಯಾವ ನಂಬರ್ನ ನೀವು ಹಾಕಿದ್ರೆ ಸ್ನೇಕ್ ಬಾಯಿಗೆ ನೀವು ಬಿಡ್ತೀರಾ ಅಂತ. ಸೊ 96 ಇರುತ್ತೆ. ಡೈಸ್ ಗೊತ್ತಲ್ಲ ನಿಮಗೆ ಇದು ಹೆಂಗೆ ಆಡ್ತಾರೆ ಅಂತ. ಒಂದು ಸ್ಕ್ವೇರ್ ಶೇಪ್ ಇರುತ್ತೆ, 1 2 3 4 5 6 ಅಂತ ಡಾಟ್ಸ್ ಇರುತ್ತೆ ಅದ್ರ ಮೇಲೆ. ಸೊ ಇವಾಗ ಇಲ್ಲಿತ್ತು ನಂದು ಪಾನ್. ಇವಾಗ ಯಾವ ನಂಬರ್ ಹಾಕಿದ್ರೆ ಸ್ನೇಕ್ ಕಚ್ಚುತ್ತೆ ನನಗೆ? ಸೊ 1 2 3. ನಂಬರ್ 3 ಹಾಕಿದ್ರೆ ಡೈಸಲ್ಲಿ ನನಗೆ ಸ್ನೇಕ್ ಕಚ್ಚುತ್ತೆ. ಶೋ ದಿ ನಂಬರ್ ರಿಟರ್ನ್ ಆನ್ ದಿ ಟೈಲ್ ಆಫ್ ದಿ ಲಾಂಗೆಸ್ಟ್ ಸ್ನೇಕ್ ಯೂಸಿಂಗ್ ಬಂಡಲ್ಸ್ ಆ್ಯಂಡ್ ಲೂಸ್ ಸ್ಟಿಕ್ಸ್. ಸೊ ದೊಡ್ಡ ಸ್ನೇಕ್ ಯಾವುದು ಇದರಲ್ಲಿ? ಸೊ ಇದು ಫುಲ್ಲು ದೊಡ್ಡ ಸ್ನೇಕ್ ಯಾವುದು ಅಂತ ಫಸ್ಟ್ ಕೇಳಿದ್ದಾರೆ. ಸೊ ಶೋ ದಿ ನಂಬರ್ ರಿಟರ್ನ್ ಆನ್ ದಿ ಟೈಲ್ ಆಫ್ ದಿ ಲಾಂಗೆಸ್ಟ್ ಸ್ನೇಕ್ ಯೂಸಿಂಗ್ ಬಂಡಲ್ಸ್ ಆ್ಯಂಡ್ ಲೂಸ್ ಸ್ಟಿಕ್ಸ್. ಸೊ ಯಾವ ಥರ ನಂಬರ್, ಇಲ್ಲಿ ಯಾವ ನಂಬರ್ ಅಂತ ಬರೀಬೇಕು. ಆದರೆ ಹೆಂಗೆ ಬರೀಬೇಕು? ಬಂಡಲ್ಸು ಲೂಸ್ ಸ್ಟಿಕ್ಸಲ್ಲಿ ಬರೀಬೇಕು. ಇಲ್ಲಿದೆ ನೋಡಿ ಈ ಥರ ಬಂಡಲ್ಸು. ಓಕೆ, ಈಗ ಇಲ್ಲಿ ಯಾವುದು ಬರುತ್ತೆ ಅದನ್ನು ಬರೀಬೇಕು. 51 ಆಯಿತು, ಇದು 52 ಆಯಿತು, ಇದು 53 ಬರುತ್ತೆ. ಆದರೆ ನಂಬರ್ ಬರೀಬಾರ್ದು, ಈ ಬಂಡಲ್ಸ್ ಥರ ಬರೀಬೇಕು. ಸೊ 5 ಬಂಡಲ್ ಸಪ್ರೇಟ್, 1 2 3 ಈ ಥರ. 1 ಬಂಡಲ್ಲು, 2 ಬಂಡಲ್ಲು, 3 ಬಂಡಲ್ಲು, 4 ಬಂಡಲ್ಲು, 5 ಬಂಡಲ್ಲು, ಆಮೇಲೆ ನಂಬರ್ ಬದಲು 53 ಅಲ್ವಾ, 3 ಲೈನ್ಸು ಎಳಿತಾ ಇದ್ದೀನಿ. ಸೊ 53 ಆಯಿತು. ಸೊ ಇಲ್ಲೂ ಕೂಡ ನೀವು ಅದೇ ಥರನೇ ಮಾಡ್ಬೋದು. 1 2 3 4 5 ಬಂಡಲ್ ಆಯಿತು. 50 + 3 ಅಂದರೆ ಈ ಥರ. ಓಕೆನಾ? ಲೆಟ್ ಅಸ್ ಥಿಂಕ್. ಐ ಆಮ್ ಎ ಟಾಕಿಂಗ್ ಪಾಟ್. ಟೆಲ್ ಮಿ ಎನಿ ನಂಬರ್ ಆ್ಯಂಡ್ ಐ ವಿಲ್ ಟೆಲ್ ಯು ದಿ ನೆಕ್ಸ್ಟ್. ಸೊ ಇದೊಂದು ಟಾಕಿಂಗ್ ಪಾಟ್ ಇದೆ. ಇದಕ್ಕೆ ಯಾವುದೇ ನಂಬರ್ ಹೇಳಿದ್ರು ಅದು ನೆಕ್ಸ್ಟ್ ನಂಬರ್ನ ಹೇಳುತ್ತೆ. ಈಗ ನಾವು ಏನೇನು ಹೇಳಿದ್ವಿ ಅಂತ. ಐ ಸೆಡ್ 39, ಪಾಟ್ ಸೆಡ್. ಈಗ ನಾವು 39 ಹೇಳಿದ್ರೆ ಪಾಟ್ ಯಾವ ನಂಬರ್ ಹೇಳುತ್ತೆ ನೋಡಿ. ಪಾಟ್ ಯಾವಾಗೂ 39 ಆದಮೇಲೆ ಯಾವ ನಂಬರ್ ಬರುತ್ತೆ ಆ ನಂಬರ್ ಹೇಳುತ್ತೆ. ಸೊ ಇಲ್ಲಿ 39 ಆದಮೇಲೆ ಯಾವುದು ಬರುತ್ತೆ? ಆಫ್ಟರ್ 40 ಅಂತ ಪಾಟ್ ಹೇಳುತ್ತೆ. ಓಕೆ, ನೆಕ್ಸ್ಟ್ ಅದೇ ಥರ ಐ ಸೆಡ್ ಡ್ಯಾಶ್, ಪಾಟ್ ಸೆಡ್ 90. ಈಗ ಪಾಟು 90 ಅಂತ ಹೇಳುತ್ತೆ. ಹಂಗಂದ್ರೆ ನಾನು ಏನು ಹೇಳಿರ್ತೀನಿ? ಬಿಫೋರ್ ನಂಬರ್ ಹೇಳಿರ್ತೀನಿ. ಸೊ 90ಗೆ ಬಿಫೋರ್ ಯಾವುದು? 89 ಅಂತ. ಸೊ ನಾನು 89 ಹೇಳಿದ್ರೆ ಪಾಟ್ 90 ಅನ್ನುತ್ತೆ. ಓಕೆ, ಅದೇ ಥರ ಐ ಸೆಡ್ 99, ಪಾಟ್ ಸೆಡ್ 100. ಇದು ಆಲ್ರೆಡಿ ಕೊಟ್ಟಿದ್ದಾರೆ. ಐ ಸೆಡ್ 42, ಪಾಟ್ ಸೆಡ್ 43. ಇದು ಆಲ್ರೆಡಿ ಕೊಟ್ಟಿದ್ದಾರೆ. ಇವ್ರು 42 ಹೇಳಿದ ತಕ್ಷಣ ಪಾಟು 43 ಅಂತ ಹೇಳುತ್ತೆ. ಈಗ ಐ ಸೆಡ್ 63, ಪಾಟ್ ಸೆಡ್. ಈಗ ನಾವು 63 ಅಂದರೆ ಪಾಟ್ ಏನು ಹೇಳುತ್ತೆ? 64 ಅಂತ ಹೇಳುತ್ತೆ. ಐ ಸೆಡ್ ಡ್ಯಾಶ್, ಪಾಟ್ ಸೆಡ್ ಡ್ಯಾಶ್. ಅಂದರೆ ನೀವೇ ಓನಾಗಿ ಏನಾದರೂ. ಓಕೆ, ಇವಾಗ ನಾನು 54 ಅಂತ ಬರೀತೀನಿ. ನಾನು 54 ಅಂತ ಹೇಳಿದೆ ಪಾಟ್ಗೆ. ಪಾಟ್ ಹೇಳ್ತು 55 ಅಂತ. ಓಕೆನಾ? ಈಗ ಇದೆಲ್ಲ ಆಯಿತು ನಮಗೆ ಪಾಟ್ದು ಆ್ಯಕ್ಟಿವಿಟಿ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ. ಇಲ್ಲೊಂದು ಕ್ವಶನ್ ಕೇಳಿದ್ದಾರೆ. ವಾಟ್ ಈಸ್ 100? 100 ಅಂದರೆ ಏನು? ನೋಡಿ, ಇಲ್ಲಿ ಇಷ್ಟೊಂದು ಬಂಡಲ್ಸ್ ಇದೆ. ಒಂದೊಂದು ಬಂಡಲಲ್ಲಿ ಎಷ್ಟಿದೆ? 10 ಇರುತ್ತೆ. 3 4 5 6 7 8 9 10. 10 ಸ್ಟಿಕ್ಸ್ನ ಸೇರಿಸ್ಬಿಟ್ಟು ಒಂದು ಬಂಡಲ್ ಕಟ್ಟಿದ್ದಾರೆ. ಏನಕ್ಕೆ? ಜಾಸ್ತಿ ಇದ್ದಾಗ ನಾವು ಕೌಂಟ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ಸೊ ಇಲ್ಲಿ ಒಂದು ಬಂಡಲ್ ಇತ್ತು ಅಂದರೆ 10 ಅಂತ ಅರ್ಥ. ಓಕೆ, ನಾವು ಇದೇ ಥರ ಕೌಂಟ್ ಮಾಡಿಕೊಂಡು 10 20 30 40 50 60 70 80 90 ಆ ಥರ ಇನ್ನೊಂದು ಬಂಡಲ್ ಇದ್ದರೆ 100 ಈ ಥರ ಕೌಂಟ್ ಮಾಡಿಕೊಂಡು ಹೋಗ್ತೀವಿ. ಈಗ ಇಲ್ಲಿ ನೋಡ್ಬೋದು ನೀವು 9 ಬಂಡಲ್ಸ್ ಇದೆ. 1 2 3 4 5 6 7 8 9 9 ಬಂಡಲ್ಸ್ ಇದೆ. ಅದಾದಮೇಲೆ 9 ಸ್ಟಿಕ್ಸ್ ಇದೆ ಇಲ್ಲಿ. 1 2 3 4 5 6 7 8 9. ಓಕೆ,
ಈಗ ಇದೆಷ್ಟಾಯಿತು? 99 ಸ್ಟಿಕ್ಸ್ ಇದೆ ಇದರಲ್ಲಿ ಟೋಟಲ್. ಈಗ ಒಂದೇ ಒಂದು ಜಾಸ್ತಿ ಆದರೆ ಏನಾಗುತ್ತೆ? ಆ್ಯಂಡ್ ಒನ್ ಮೋರ್ ಸ್ಟಿಕ್ ಮೇಕ್ಸ್ 100. ಇನ್ನೊಂದು ಸ್ಟಿಕ್ ಇದಕ್ಕೆ ಆ್ಯಡ್ ಮಾಡಿದ್ರೆ ಅದನ್ನು ಇಟ್ಬಿಟ್ಟು ನಾವು ಇದನ್ನು ಬಂಡಲ್ ಆಗಿ ಕಟ್ಬೋದು. ಸೊ 99ಗಿಂತ ಒಂದು ಜಾಸ್ತಿ ಯಾವುದಪ್ಪ ಅಂದರೆ 100 ಅಂತ. ಓಕೆ, 10 bundles of 10 sticks each is 100 sticks. ಈಗ 10 ಸ್ಟಿಕ್ ಇರುವಂಥ 10 ಬಂಡಲ್ನ ನಾವು ಟೋಟಲಾಗಿ ಆ್ಯಡ್ ಮಾಡಿದ್ರೆ ನಮಗೆ 100 ಸ್ಟಿಕ್ಸು ಅಲ್ಲಿ ಇರುತ್ತೆ. ಸೊ ಅದೇ ಥರ ನೋಡಿ, ಒಂದು ಪ್ಯಾಕೆಟಲ್ಲಿ ನಮಗೆ 1 2 3 4 5 6 7 8 9 10 ಬಿಂದೀಸು ಸ್ಟಿಕ್ಕರ್ಸು ಇದೆ. ಈಗ ಈ ಥರ ಎಷ್ಟು ಪ್ಯಾಕೆಟ್ ಇದೆ ಅಷ್ಟು ನಾವು ಟೆನ್ಸಲ್ಲಿ ಕೌಂಟ್ ಮಾಡ್ತೀವಿ. 1 2 3 4 5 6 7 8 9 10. ಸೊ 10 ಪ್ಯಾಕೆಟ್ಸ್ ಆಫ್ 10 ಬಿಂದೀಸ್ ಈಚ್ ಮೇಕ್ಸ್ 100. ಈಗ ಒಂದೊಂದು ಪ್ಯಾಕೆಟಲ್ಲಿ 10 ಬಿಂದಿ ಇತ್ತು ಅಂದರೆ 10 ಪ್ಯಾಕೆಟ್ ನಿಮ್ಮ ಹತ್ರ ಇತ್ತು ಅಂದರೆ ಅವಾಗ ನಿಮ್ಮ ಹತ್ರ 10 ಪ್ಯಾಕೆಟ್ಸ್ ಆಫ್ 10 ಬಿಂದೀಸ್ ಇತ್ತು ಅಂದರೆ 100 ಬಿಂದಿ ಇದೆ ಅಂತ, ಸ್ಟಿಕ್ಕರ್ ಇದೆ ಅಂತ ಅರ್ಥ. ಹೋ ಈ ಸ್ಕೋರ್ಡ್ ಎ ಸೆಂಚುರಿ ದಟ್ ಈಸ್ 100 runs. ಈಗ ಯಾವಾಗಾದರೂ ಕ್ರಿಕೆಟ್ ನೋಡ್ತಾ ಇರ್ತೀರಲ್ಲ, ಆಗಲೂ ಕೂಡ ಈ ಥರ ಕಾನ್ಸೆಪ್ಟ್ ಬರುತ್ತೆ. ಈಗ ಯಾರೋ ಒಬ್ಬರು ಕ್ರಿಕೆಟ್ ಬ್ಯಾಟ್ಸ್ಮನ್ನು 100 runs ಹೊಡೆದ್ರು ಅಂದರೆ ಅವರು ಸೆಂಚುರಿ ಸ್ಕೋರ್ ಮಾಡಿದ್ರು ಅಂತ ಹೇಳ್ತೀವಿ. ಯಾಕೆಂದರೆ ಸೆಂಚುರಿ ಅಂದರೆ 100 ಅಂತ ಅರ್ಥ. ದೀಸ್ ಬೀಡ್ಸ್ ಆರ್ ಆಲ್ಸೋ 100 in number. ಇವಾಗ ಇಲ್ಲಿ ಬೀಡ್ಸ್ ಇದೆಯಲ್ಲ, ಈ ಬೀಡ್ಸು ಕೂಡ 100 ನಂಬರ್ಸು ಇದೆ ಅಂತ ಅರ್ಥ. ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಮೇಕಿಂಗ್ 100. ಈಗ ಯಾವ ಥರ 100ನ ನಾವು ಕ್ರಿಯೇಟ್ ಮಾಡೋದು, ಹೆಂಗೆ 100 ಆಗುತ್ತೆ ಅಂತ ನೋಡೋಣ. ಯೂಸಿಂಗ್ ಟೆನ್ಸ್ ಬಂಡಲ್. ಓಕೆನಾ, ನಾವು ಒಂದೊಂದೇ ಎಣಿಸಲ್ಲ, 10 ಗ್ರೂಪ್ಸಲ್ಲಿ ಎಣಿಸ್ತೀವಿ. ಸೊ ಈಗ ನಮ್ಗೆ ಆಲ್ರೆಡಿ ಗೊತ್ತು ಒಂದೊಂದರಲ್ಲಿ 10 ಇದೆ ಅಂತ. ಸೊ 1 2 3 4 5 6 7 ಅಂದರೆ 10 20 30 40 50 60 70 70 ಸ್ಟಿಕ್ಸ್ ಒಂದು ಕಡೆ ಇದೆ, ಇಲ್ಲಿ 3 ಇದೆ. ಸೊ 30 ಸ್ಟಿಕ್ಸು ಒಂದು ಕಡೆ ಇದೆ. ಸೊ 70 + 30 ಎಷ್ಟಾಯಿತು? 100 ಆಯಿತು, 100 ಸ್ಟಿಕ್ಸ್ ಆಯಿತು. ಅದೇ ಥರನೇ ನಮಗೆ 1 2 3 4 5 6 7 8 80 ಸ್ಟಿಕ್ಸ್ ಇಲ್ಲಿದೆ, 20 ಸ್ಟಿಕ್ಸು ಇಲ್ಲಿದೆ. ಇದು ಕೂಡ ಸೇರಿದ್ರೆ ನಮಗೆ 100 ಆಯಿತು. ನೆಕ್ಸ್ಟು 50 ಸ್ಟಿಕ್ಸ್ ಇದೆ, ಈ ಕಡೆನೂ 50 ಸ್ಟಿಕ್ಸ್ ಇದೆ. ಸೊ 50 ಸ್ಟಿಕ್ಸು ಪ್ಲಸ್ 50 ಸ್ಟಿಕ್ಸು ಸೇರಿದ್ರು ಕೂಡ ನಮಗೆ ಎಲ್ಲದೂ 100 ಆಯಿತು. ಓಕೆನಾ, ನೋಡಿ ಈ ಥರ ನಮಗೆ ಒಂದು 100 ಆಗಬೇಕು ಅಂದರೆ ಅಡಿಷನ್ನು ಸಬ್ಟ್ರಾಕ್ಷನ್ನು ಈ ಥರ ಮಾಡೋದೆಲ್ಲ ಕೂಡ ಗೊತ್ತಿರಬೇಕು ನಮಗೆ. ಬೋಲು ಮೇಡ್ 100 ಬೈ ಜಂಪಿಂಗ್ ಆನ್ 65 ಆ್ಯಂಡ್ ಜಂಪ್ಡ್ 35 more. ನೋಡಿ ಇಲ್ಲಿ ಒಂದು ಬೀಡ್ಸ್ ಥರ ಒಂದು ಕೊಟ್ಟಿದ್ದಾರೆ. ಇಲ್ಲಿ ಏನಾಯಿತು, ಈ ಬೋಲು ಫಸ್ಟು ಇಲ್ಲಿಂದ 65ಗೆ ಜಂಪ್ ಮಾಡ್ತಾರೆ. ಓಕೆನಾ, ಅಲ್ಲಿಂದ ನೆಕ್ಸ್ಟು 35 ಬೀಡ್ಸ್ ಅಷ್ಟು ಜಂಪ್ ಮಾಡ್ತಾರೆ. ಸೊ ಟೋಟಲ್ ಎಷ್ಟಾಯಿತು? 65 + 35 ವಿಚ್ ಕಮ್ಸ್ ಟು ಕರೆಕ್ಟ್ 100. ಸೊ ಟೋಟಲಾಗಿ 100 ಜಂಪ್ ಮಾಡ್ತಾರೆ. ಅದೇ ಇಲ್ಲಿದೆ ನೋಡಿ. ಈಗ ನಮಗೆ ಈ ಆರೆಂಜ್ ಕಲರ್ದು 10, ಗ್ರೀನ್ ಕಲರ್ 10, ಆರೆಂಜ್ 10, ಗ್ರೀನ್ 10, ಆರೆಂಜ್ 10, ಗ್ರೀನ್ 10, ಆರೆಂಜ್ 10, ಈ ಥರ ಎಲ್ಲ 10 10 ಇದೆ. ಸೊ 100 ಆಯಿತು. ಸೊ 65 ಅಂದರೆ ಏನು? 6 ಬರಬೇಕು, ಅದಾದಮೇಲೆ 1 2 3 4 5 ಬೀಡ್ಸ್ಗೆ ಬರಬೇಕು. ಅರ್ಥ ಆಯ್ತಾ? ಸೊ ಇಲ್ಲಿಂದ ಮತ್ತೆ ಇಲ್ಲಿ 5 ಬೀಡ್ಸು, ಆಮೇಲೆ 10 20 30 35 ಬೀಡ್ಸು ಜಂಪ್ ಆಗಿರೋದು. ಸೊ ಅದನ್ನೇ ನಾವು ನಂಬರ್ ಲೈನ್ ಅಂತ ಕೂಡ ಕರಿತೀವಿ. ಈ ಥರ ಬರ್ದಿರೋವಂಥದ್ದನ್ನ ಇಲ್ಲಿ ನಾವು 1 2 3 ಅಂತಲೂ ಹಾಕ್ಕೊಂಡು 100ವರೆಗೂ ಹಾಕ್ಬೋದು, ಅಥವಾ 20 20 30 ಅಂತಲೂ ಕೂಡ ಹಾಕ್ಬೋದು. ಸೊ ಈಗ ಹೋಗಿ 65, ಅಲ್ಲಿಂದ 35. ಸೊ ಕೆಳಗಡೆ ಒಂದು ನಂಬರ್ ಲೈನ್ ಕೊಟ್ಟಿದ್ದಾರೆ. ಈಗ ಮೇಲೆ ಹೇಳಿದ್ರಲ್ವ ಈ ಬೋಲು ಅನ್ನೋ ಡಾಗ್ ಯಾವ ಥರ ಎಗರುತ್ತೋ ಅಂತ, ಇದೇ ಥರನೇ ಬೇರೆ ಬೇರೆ ಕಡೆ ಎಗರಿಬಿಟ್ರೂ ಕೂಡ ನೀವು ಎಷ್ಟು 100 ಇದಕ್ಕೆ ಬರೋದಕ್ಕೆ ಮಾಡ್ಬೋದು. ಸೊ ಈಗ 0ಇಂದ ಫಾರ್ ಎಕ್ಸಾಂಪಲ್ 40ಗೆ ಎಗರ್ಬಿಟ್ಟು ಅಲ್ಲಿಂದ ನೆಕ್ಸ್ಟು 100ಗೆ ಎಗರ್ಬೋದು. ಓಕೆನಾ, ಅದು ಮಾಡ್ಬೋದು. ಅಥವಾ 0ಇಂದ ಫಸ್ಟು 50ಗೆ ಎಗರ್ಬಿಟ್ಟು 50ಇಂದ ಕೂಡ 100ಗೆ ಎಗರ್ಬೋದು. ಈ ಥರ ನೀವು ಯಾವ ಥರ ಬೇಕಾದ್ರೂ ಜಂಪ್ ಮಾಡ್ಬೋದು. ಅವಾಗ ನಮಗೇನು ಗೊತ್ತಾಗುತ್ತೆ? 40 + 60 100 ಅಂತ ಗೊತ್ತಾಗುತ್ತೆ, 50 + 50 100 ಅಂತ ಗೊತ್ತಾಗುತ್ತೆ. ಈ ಥರ ನೀವು ಹೆಂಗೆ ಬೇಕಾದರೂ ಮಾಡ್ಬೋದು. 70 + 30 100 ಹೀಗೆ. ಯೂಸ್ ಮ್ಯಾಟ್ಸ್ಟಿಕ್ ಬಂಡಲ್ ಆ್ಯಂಡ್ ಎ ಜಿಲಾಂಡಿ ಟು ಮೇಕ್ 100 ಇನ್ ಡಿಫ್ರೆಂಟ್ ವೇಸ್. ಫಿಲ್ ಇನ್ ದ ಟೇಬಲ್ ಬಿಲೋ.
ಸೊ ಈಗ 100 ಮಾಡೋದಕ್ಕೆ ನಾವು ಮ್ಯಾಚ್ ಸ್ಟಿಕ್ ಬಂಡಲ್ಸ್ನ ಈ ಥರದನ್ನೆಲ್ಲ ಕ್ರಿಯೇಟ್ ಮಾಡ್ಬೋದು. ಈಗ 60 ಆ್ಯಂಡ್ 40 ಮೇಕ್ಸ್ 100 ಗೊತ್ತು ನಮಗೆ, ಫಿಲ್ ಮಾಡಬೇಕಷ್ಟೆ. 45 ಪ್ಲಸ್ ಯಾವುದು, ಫಸ್ಟ್ 45ಗೆ ಎಗರುತ್ತೆ, ಆಮೇಲೆ ಅಲ್ಲಿಂದ ಯಾವುದಕ್ಕೆ ಎಷ್ಟು ಎಗರಿದ್ರೆ 100ಗೆ ಹೋಗುತ್ತೆ. ಸೊ ಇಲ್ಲಿಂದ ಕೌಂಟ್ ಮಾಡ್ಕೊಂಬಂದರೆ ನಮಗೆ 55 ಸಿಗುತ್ತೆ. ಈಗ 45 ಇಲ್ಲಿಗೆ 50 ಮತ್ತು ಇಲ್ಲಿಗೆ 5, ಸೊ ಆ ಥರ. ಓಕೆ, 45 ಪ್ಲಸ್ 55 100. ಅದೇ ಥರ ಎಲ್ಲಿಗೆ ಎಗ್ರಿ ಆಮೇಲೆ 25 ಎಗರಿದ್ರೆ 100 ಆಗೋದು. ಸೊ ಇಲ್ಲಿಂದ 75ಗೆ ಎಗರಿಬಿಟ್ಟು ಇದೆಲ್ಲ ಅಳಿಸ್ಬಿಡ್ತೀನಿ. ಸೊ ಇಲ್ಲಿಂದ ಫಸ್ಟು 75ಗೆ ಎಗರಿಬಿಟ್ಟು ಅಲ್ಲಿಂದ 25 ಅಂದರೆ 5, 10, 15, 20, 25. ಸೊ ಇಲ್ಲಿಂದ ಇಲ್ಲಿಗೆ ಎಗರಿದ್ರೆ ಆಗ ನಮಗೆ 100 ಆಗುತ್ತೆ. ಸೊ ಇಲ್ಲಿ 75 ಅಂತ ಬರಿತೀವಿ. ಓಕೆನಾ. ನೆಕ್ಸ್ಟ್ ಅದೇ ಥರ ಎಲ್ಲಿಗೆ ಎಗರಿಬಿಟ್ಟು ಮತ್ತೆ ಎಗರಿದ್ರೆ ನೋಡ್ಕೊ 85 ಆಗುತ್ತೆ. ಸೊ 0ಇಂದ ಹಿಡಿದು ನಾವೇನು ಮಾಡ್ತೀವಿ ಇವಾಗ 85ಗಲ್ವಾ. ಸೊ ಇಷ್ಟು. ಸೊ ಇಲ್ಲಿಂದ 15 ಇಲ್ಲಿ ಬರುತ್ತೆ. ಫಸ್ಟು 15ಗೆ ಎಗರಿಬಿಟ್ಟು ಇಲ್ಲಿಂದ ನೆಕ್ಸ್ಟು ಇಲ್ಲಿಗೆ ಎಗರ್ತಾರೆ. ಓಕೆ, ಸೊ 15. ಸೊ ಇದು ನಿಮಗೆ ಎಷ್ಟು ಬೇಕೋ ಅಷ್ಟು ಬರಿಬೋದು. 0ಇಂದ 40 ಪ್ಲಸ್ 60 ಬರಿಬೋದು. 0ಇಂದ 10 ಪ್ಲಸ್ 90 ಬರಿಬೋದು. ಹಾಗೆ write numbers in the blank spaces inside the flower petals so that the numbers in each petal add up to 100. ಸೊ ಈಗ 100 ಆಗೋ ಥರ ಅಡಿಷನ್ ಮಾಡಿ ನಾವು ಬರಿಬೇಕು. ಇಲ್ಲಿ ಒಂದು ಕೊಟ್ಟಿದ್ದಾರೆ ಆಲ್ರೆಡಿ. 45 ಪ್ಲಸ್ 55 100. ಈಗ 60 ಪ್ಲಸ್ ಎಷ್ಟು ಹಾಕಿದ್ರೆ 100 ಆಗುತ್ತೆ? ಕರೆಕ್ಟ್, 40 ಹಾಕಿದ್ರೆ 100 ಆಗುತ್ತೆ. ಡ್ಯಾಶ್ ಪ್ಲಸ್ 25 ಈಕ್ವಲ್ಸ್ 100, 75. 30 ಪ್ಲಸ್ ಎಷ್ಟು ಆ್ಯಡ್ ಮಾಡಿದ್ರೆ 100 ಆಗುತ್ತೆ? 70. ನೆಕ್ಸ್ಟ್ 37 ಪ್ಲಸ್ ಎಷ್ಟು ಆ್ಯಡ್ ಮಾಡಿದ್ರೆ 100 ಆಗುತ್ತೆ? ನೋಡಿ ಇಲ್ಲಿ ಬಂಡಲ್ಸ್ ಥರ ಕೊಟ್ಟಿಲ್ಲ, ಇಂಡಿವಿಜುವಲ್ ನಂಬರ್ಸು ಕೊಟ್ಟಿದ್ದಾರೆ. ಸೊ 3 ಬಂಡಲ್ಸು ಪ್ಲಸ್ 7. ಓಕೆ, ಈ ಕಡೆ ಎಷ್ಟು ಬರೀಬೇಕು ನಾವು? 63 ಬರೀಬೇಕು. ಸೊ ಈ 60 ಪ್ಲಸ್ 30 90 ಆಯಿತು. 7 ಪ್ಲಸ್ 3 10 ಆಯಿತು. ಸೊ 90 ಪ್ಲಸ್ 100 10 100. ಸೊ ಹಾಗೆ. ಸೊ ಇಲ್ಲಿ 19. ನೆಕ್ಸ್ಟು ಇಲ್ಲಿ ನೀವೇ ಓನಾಗಿ ಎಷ್ಟು ಬೇಕಾದರೂ ಬರಿಬೋದು, ಏನು ತೊಂದರೆ ಇಲ್ಲ. ಇಲ್ಲಿ 9 ಪ್ಲಸ್ 91 100. ಅದೇ ಥರ ಎಷ್ಟಕ್ಕೆ 100ಗೆ 0 ಆ್ಯಡ್ ಮಾಡಿದ್ರೆ 100. ಇಲ್ಲಿ ನಿಮಗೆ ನಿಮ್ಗೆ ಇಷ್ಟ ಬಂದಿದ್ದು ಬರಿಬೋದು. ಇವಾಗ ತೋರಿಸೋದಲ್ಲ, ಈ ಥರ ನೀವೇ ಓನಾಗಿ ಬರೀರಿ. ಹೌ ಮೆನಿ ಆರ್ 100? ಈಗ 100 ಅಂದರೆ ಎಷ್ಟು? ಓಪನ್ ಎ ಫುಲ್ ಬಾಕ್ಸ್ ಆಫ್ ಮ್ಯಾಚ್ ಸ್ಟಿಕ್. ಒಂದು ಮ್ಯಾಚ್ ಸ್ಟಿಕ್ ಫುಲ್ಲೂ ಓಪನ್ ಮಾಡ್ಕೊಳ್ಳಿ. ಎಸ್ಟಿಮೇಟ್ ದಿ ನಂಬರ್ ಆಫ್ ಮ್ಯಾಚ್ ಸ್ಟಿಕ್ಸ್ ಇನ್ ದಿ ಬಾಕ್ಸ್. ಈ ಬಾಕ್ಸಲ್ಲಿ ಎಷ್ಟು ಮ್ಯಾಚ್ ಸ್ಟಿಕ್ ಇರುತ್ತೆ? ಫಾರ್ ಎಕ್ಸಾಂಪಲ್ ನಮಗೇನು ಗೊತ್ತಿಲ್ಲ, ಸುಮ್ಮನೆ ಒಂದು ಅಂದಾಜು ಮಾಡ್ಕೊಳ್ಳೋಣ. ಈಗ ನಾನೊಂದು 50 ಇರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಕೌಂಟ್ ದಿ ನಂಬರ್ ಆಫ್ ಮ್ಯಾಚ್ ಸ್ಟಿಕ್ ಇನ್ ದಿ ಬಾಕ್ಸ್. ಈಗ ಕೌಂಟ್ ಮಾಡಿರಿ, ನೀವು ಕೌಂಟ್ ಮಾಡಿಬಿಟ್ಟು ಎಷ್ಟಿದೆ ಅಂತ ಬರೀರಿ. ಈಗ ಫಾರ್ ಎಕ್ಸಾಂಪಲ್ ಕೌಂಟ್ ಮಾಡಿದೆ ನಾನು, ಅಲ್ಲೊಂದು 55 ಇತ್ತು. ಹೌ ಕ್ಲೋಸ್ ವಾಸ್ ಯುವರ್ ಎಸ್ಟಿಮೇಟ್? ಅಂದರೆ ನಿಮ್ಮ ಎಸ್ಟಿಮೇಟು ಎಷ್ಟು ಹತ್ರಕ್ಕಿತ್ತು? ಸೊ ಆಲ್ಮೋಸ್ಟ್ ಒಂದು 5 ಡಿಫ್ರೆನ್ಸಲ್ಲಿ ಇತ್ತು. ಹೌ ಮೆನಿ ಬಾಕ್ಸಸ್ ಆಫ್ ಮ್ಯಾಚ್ ಸ್ಟಿಕ್ಸ್ ವಿಲ್ ಗೆಟ್ ದಿ ಟೋಟಲ್ ಕ್ಲೋಸ್ ಟು 100 ಮ್ಯಾಚ್ ಸ್ಟಿಕ್ ಡ್ಯಾಶ್ ಬಾಕ್ಸಸ್. ಈಗ ನಾನು ಹೇಳಿರೋ ಥರ ಒಂದು ಇವಾಗ ಯಾವ ಬಾಕ್ಸಲ್ಲಿ ಎಷ್ಟಿತ್ತು? 55 ಇದೆಯಲ್ವಾ. ಸೊ ಅದೇ ಥರನೇ ಎಷ್ಟು ಮ್ಯಾಚ್ ಸ್ಟಿಕ್ ಬಾಕ್ಸ್ ಇಟ್ಟರೆ 100ಗೆ ಹತ್ರ ಬರುತ್ತೆ. ಓಕೆ, ಎಕ್ಸಾಕ್ಟ್ 100 ಅಂತ ಲೆಕ್ಕ ಇಲ್ಲ, ಎಷ್ಟು ಹಾಕಿದ್ರೆ ಹತ್ರ 100ಗೆ ಬರುತ್ತೆ. ಸೊ 55 ಇತ್ತು ಅಂದರೆ 2 ಬಾಕ್ಸ್ ಇಟ್ಟರೆ 110. ಸೊ ಇದು 2 ಬಾಕ್ಸಸ್ ನನಗೆ ಮ್ಯಾಚ್ ಸ್ಟಿಕ್ಕು ಬೇಕಾಗುತ್ತೆ. ಟೇಕ್ ಎ ಹ್ಯಾಂಡ್ಫುಲ್ ಆಫ್ ಸೀಡ್ಸ್ ಲೈಕ್ ಕಿಡ್ನಿ ಬೀನ್ಸ್, ಚಿಕ್ ಪೀಸ್ ಎಕ್ಸೆಟ್ರಾ. ನಿಮ್ಮ ಹತ್ರ ಈ ಬೇಳೆಗಳು ಕಾಳುಗಳು ಎಲ್ಲ ಇರುತ್ತಲ್ಲ, ಆ ಥರದ್ದು ಒಂದೊಂದು ಇಡಿಯಷ್ಟು ತಗೊಳ್ಳಿ. ಎಸ್ಟಿಮೇಟ್ ದಿ ನಂಬರ್ ಆಫ್ ಸೀಡ್ಸ್ ಯು ಹ್ಯಾವ್ ಇನ್ ಯುವರ್ ಹ್ಯಾಂಡ್. ನಿಮ್ಮ ಕೈಯಲ್ಲಿ ಎಷ್ಟು ಕಾಳುಗಳಿದೆ ಎಣಿಸೋ ಥರ. ಓಕೆ, ಕೌಂಟ್ ಮಾಡ್ಕೊಳ್ಳಿ. ಈಗ ಒಂದು ಕೈಯಲ್ಲಿ ನಿಮಗೊಂದು 80 ಇರುತ್ತೆ ಅಂತ ಅಂದ್ಕೊಳ್ಳಿ, ಅಪ್ರಾಕ್ಸಿಮೇಟು ಗೆಸ್ ಮಾಡೋದಿದು. ಓಕೆನಾ, ಎಣಿಸೋದಲ್ಲ. ಈಗ ಎಣಿಸ್ಬಿಟ್ಟು ಎಷ್ಟಿದೆ ಅಂತ ಬರೀರಿ. ಈಗ ಎಣಿಸಿದಾಗ 80 ಇರಲಿಲ್ಲ, ಬರೀ 70 ಇತ್ತು. ಹೌ ಮೆನಿ ಹ್ಯಾಂಡ್ಫುಲ್ ಆಫ್ ಸೀಡ್ಸ್ ವಿಲ್ ಗೆಟ್ ದಿ ಟೋಟಲ್ ಕ್ಲೋಸ್ ಟು 100 ಸೀಡ್ಸ್. ಈಗ ಎಷ್ಟು ಕೈಯಲ್ಲಿ ಹಿಡ್ಕೊಂಡ್ರೆ ನಿಮಗೆ ಟೋಟಲಾಗಿ 100 ಸೀಡ್ಸ್ ಆಗುತ್ತೆ, ಅದರ 100ಗೆ ಹತ್ರ ಇರೋಷ್ಟಾಗುತ್ತೆ ಅಂತೇಳ್ಬಿಟ್ಟು.
ಸೊ ಇವಾಗ 70 ಇದೆ. ಸೊ ನಾನು ಒಂದೇ ಬಾಕ್ಸ್ ಇಟ್ಕೊಂಡಿದ್ದೆ ಅಂದರೆ ಏನಾಗುತ್ತೆ, 70ನೇ ಇರುತ್ತೆ, 100ಗೆ ಆಗಿರಲ್ಲ. 2 ಬಾಕ್ಸ್ ಇಟ್ಕೊಂಡು ಅಂದರೆ 140 ಆಗುತ್ತೆ. ಸೊ 140 ಹತ್ರನ 100ಗೆ, 70 ಹತ್ರನ 100ಗಿಂತ ಈ ಕಡೆ 70 ಇದು ಹತ್ರ ಇದೆಯಾ, ಅಥವಾ ಈ ಕಡೆ 140 ಹತ್ರ ಇದೆಯಾ? ಇದಕ್ಕೂ 40 ಡಿಫ್ರೆನ್ಸು, ಆದರೆ ಇದಕ್ಕೂ ಬರೀ 30 ಡಿಫ್ರೆನ್ಸು. ಸೊ 1 ಹ್ಯಾಂಡ್ ಫುಲ್ಲೇನೆ, ಅಥವಾ ಒಂದು ಕೈಯಲ್ಲಿ ಇಟ್ಕೊಂಡಿರೋಷ್ಟೇ ಸೀಡ್ಸು ಹತ್ರ ಇರೋವಂಥದ್ದು. ಓಕೆನಾ? ಅಂದರೆ ನಿಮ್ಗೆ ಏನು ಬೇಕಾದ್ರೂ ಬರಿಬೋದು ನಿಮ್ಮ ಇದಕ್ಕೆ. ಓಕೆನಾ? ನಿಮ್ಮದ್ರಲ್ಲಿ 50ನೇ ಇರ್ಬೋದು ಅಥವಾ 20ನೇ ಇರ್ಬೋದು, ಆ ಥರ. ಆರ್ ದೀಸ್ 100? ಇವು 100ಆ? ಎಸ್, 10 bundles of 10 sticks means 1 bundle of 100. ಕರೆಕ್ಟ್. 10 ಸ್ಟಿಕ್ಗಳಿರೋಂಥ 10 ಬಂಡಲ್ ಇತ್ತು ಅಂತ ಹೇಳಿದ್ರೆ ಅದು 100 ಇದೆ ಅಂತ ಅರ್ಥ. ಲೆಟ್ಸ್ ಅಬ್ಸರ್ವ್ ದಿ ಟೇಬಲ್ ಆ್ಯಂಡ್ ಲರ್ನ್ ಟು ರೈಟ್ ನಂಬರ್ಸ್ ಬಿಯಾಂಡ್ 100. ಈಗ ನಂಬರ್ಸು ಬರೀ ಇವಾಗ ನಾವು 100ವರೆಗೂ ಕಲ್ತ್ಕೊಂಡ್ವಿ. ಈಗ 100ಗಿಂತ ಜಾಸ್ತಿ ಬರೆಯೋದು ಯಾವ ಥರ ಅಂತ ಕಲ್ತ್ಕೊಳ್ಳೋಣ. ಲೆಟ್ಸ್ ಅಬ್ಸರ್ವ್ ದಿ ಟೇಬಲ್ ಆ್ಯಂಡ್ ಲರ್ನ್ ಟು ರೈಟ್ ನಂಬರ್ಸ್ ಬಿಯಾಂಡ್ 100. ಈಗ ನಮಗೆ ಗೊತ್ತಾಯಿತು ಚಿಕ್ಕದೇ ಒಂದೊಂದೇ ಇತ್ತು ಅಂದರೆ 1 2 3 ಅಂತ. ಓಕೆನಾ? ಇಲ್ಲಿದೆ ನೋಡಿ, 1 2 3 4 5 ಆ ಥರ. ಇದೆಲ್ಲ ಸೇರಿ ಒಂದು ಬಂಡಲ್ ಇತ್ತು ಅಂದರೆ, ಈ ಥರ ಬಂಡಲ್ ಅಲ್ಲ, ಮೇಲೆ ತೋರಿಸಿದ್ವಲ್ಲ ಈ ಥರ ಬಂಡಲ್, ಒಂದೊಂದೇ ಬಂಡಲ್ಲು ಆ ಥರ ಇತ್ತು ಅಂದರೆ 10 ಇದೆ ಅಂತ ಅರ್ಥ. ಯಾವಾಗ ಈ ಥರ ಬಂಡಲ್ ಆಫ್ ಬಂಡಲ್ಸ್, ಈ ಥರ ಇಷ್ಟೊಂದು ಬಂಡಲ್ಸ್ ಒಟ್ಟಿಗೆ ಇತ್ತು ಅಂದರೆ ಇದರಲ್ಲಿ 100 ಇದೆ ಅಂತ ಅರ್ಥ. ಯಾಕೆ? ಒಂದೊಂದರಲ್ಲಿ ಒಂದೊಂದಿದೆ. ಸೊ 10 ಸ್ಟಿಕ್ಸ್ ಇದೆ, ಸೊ 10 ಆಯಿತು. ಈ ಥರ 10 ಬಂಡಲ್ಸ್ ಇದೆ, ಸೊ ಟೋಟಲ್ಲು 100 ಆಗುತ್ತೆ. ಈಗ ನಾವು 100, ಸೊ ಈ ಥರ ಒಂದು ದೊಡ್ಡ ಗ್ರೂಪ್ ಇತ್ತು ಅಂದರೆ ಇದರಲ್ಲಿ 100 ಇದೆ ಅಂತ ಅರ್ಥ. ಎಕ್ಸ್ಟ್ರಾ ಒಂದಿದೆ, ಸೊ 100 and 1 ಅಂತ. 100 and 1 ಮೇಕ್ಸ್ 101. ಸೊ 101 ಆಯಿತು. ನೆಕ್ಸ್ಟು 100 ಪ್ಲಸ್ 1 2, 100 and 2 ಮೇಕ್ಸ್ 102. 100 ಪ್ಲಸ್ 1 2 3, 103. ಓಕೆ, ಇಲ್ಲಿ ಬರಿಬೇಕು ಖಾಲಿ ಇರೋವಂಥದ್ದು. ನೆಕ್ಸ್ಟು 100 and 4, 1 2 3 4 ಮೇಕ್ಸ್ 104. ನೆಕ್ಸ್ಟು 100 ಪ್ಲಸ್ 1 2 3 4 5 ಮೇಕ್ಸ್ 105. ಇಲ್ಲಿ ಫಿಲಪ್ ಮಾಡಬೇಕು, ಯಾವುದು ಅವ್ರು ಕೊಟ್ಟಿಲ್ಲ ಅದನ್ನು. ನೆಕ್ಸ್ಟು 106. ಸಾರಿ, ವರ್ಡಲ್ಲಿ ಕೇಳಿದ್ರೆ ವರ್ಡಲ್ಲಿ ಬರ್ದಿಲ್ಲ ಅಂದರೆ ವರ್ಡಲ್ಲಿ ಬರಿಬೇಕು, ನ್ಯೂಮರಲ್ಸ್ ಬರ್ದಿಲ್ಲ ಅಂದರೆ ನ್ಯೂಮರಲ್ಸಲ್ಲಿ ಬರಿಬೇಕು. ನ್ಯೂಮರಲ್ಸ್ ನಂಬರ್ಸ್ ಎಲ್ಲ ಒಂದೇ. ನೋಡಿ, ಇಲ್ಲಿ ಎರಡೂ ಕೊಟ್ಟಿಲ್ಲ. ನೋಡಿ, ಇಲ್ಲಿ ಕರೆಕ್ಟಾಗಿ ನಾವು ನೋಡಬೇಕು. ಈಗ 100 ಇಲ್ಲಿದೆ, ಇಂಡಿವಿಜುವಲ್ ಇದೆ, ಯಾಕೆ? ಬಂಡಲ್ ಮಾಡಿಲ್ಲ. ಸೊ 100 ಪ್ಲಸ್ 10 ಅಂತ ನಾವು ಕೌಂಟ್ ಮಾಡ್ಕೊಳ್ಳಲ್ಲ, ಇಂಡಿವಿಜುವಲ್ ಕೌಂಟ್ ಮಾಡಬೇಕು. 1 2 3 4 5 6 7 8 9. ಸೊ 100 and 9 ಮೇಕ್ಸ್ 109. ಇಲ್ಲಿ 9 ಅಂತ ಬರಿಬೇಕು. ಈಗ ಇಲ್ಲೇನಾಯಿತು, ನಮಗೆ 100 ಬಂಡಲ್ಸ್ ಒಂದು ಗೊತ್ತು, ದೊಡ್ಡ ಬಂಡಲ್ಲು 100 ಇದೆ ಅಂತ. ಇನ್ನೊಂದು ಚಿಕ್ಕ ಬಂಡಲ್ ಇದೆ, ಸೊ ಇದು ಆಲ್ರೆಡಿ ಗೊತ್ತು ನಮಗೆ 10 ಇರುತ್ತೆ ಅಂತ. ಸೊ 100 and 10. ಸೊ 100 and 10 ಮೇಕ್ಸ್ 110 ಅಂತ. ಸೊ 100 ಬರೆದು ಗೊತ್ತಲ್ಲ ನಿಮ್ಗೆ ನಂಬರ್ಸ್ ಹೆಂಗೆ ಬರೀಬೇಕು ಅಂತ, ಆ ಥರ. ಫಿಲ್ ಇನ್ ದಿ ಬ್ಲ್ಯಾಂಕ್ ಸ್ಪೇಸಸ್ ಆನ್ ದಿ ನಂಬರ್ ಲೈನ್ ಗಿವನ್ ಅಟ್ ದಿ ಎಡ್ಜ್. ಈಗ ವಾಟ್ ಕಮ್ಸ್ ಆಫ್ಟರ್, ವಾಟ್ ಕಮ್ಸ್ ಬಿಫೋರ್ ಎಲ್ಲ ಗೊತ್ತಲ್ಲ. ಸೊ ಈ ಎಡ್ಜಲ್ಲಿ ಕೊಟ್ಟಿದ್ದಾರೆ ನೋಡಿ, ಹಿಂಗೆ ಬಂದು ಹಿಂಗೆ ಕೊಟ್ಟಿದ್ದಾರೆ. ಓಕೆನಾ? ಅಲ್ಲಿವರೆಗೂ ಫಿಲ್ ಮಾಡಿರಿ ಅಂತ. 101, 103, 104 5, 106, 107, 109, 110, 111, 112, 113. ನಾನು ಹಿಂಗೆ ಬರೀತೀನಿ, ನೀವು ಸ್ಟ್ರೈಟಾಗಿ ಬರ್ಕೊಳ್ಳಿ, ಅಂದರೆ ಹಾರಿಜಾಂಟಲಾಗಿ ಬರ್ಕೊಳ್ಳಿ. 114, 115, 116, 117, 118, 119, 120, 121, 122, 123, 124. ಓಕೆ, ಈ ಥರ. ಲೆಟ್ಸ್ ಕಂಟಿನ್ಯೂ ಮೇಕಿಂಗ್ ನಂಬರ್ಸ್ ಅಬೌವ್ 100 ಯೂಸಿಂಗ್ ಮ್ಯಾಚ್ ಸ್ಟಿಕ್ ಬಂಡಲ್ಸ್ ಆ್ಯಂಡ್ ಲೂಸ್ ಸ್ಟಿಕ್ಸ್. ಸೊ ಈಗ ಮ್ಯಾಚ್ ಸ್ಟಿಕ್ ಬಂಡಲ್ಸು ಮತ್ತು ಲೂಸ್ ಸ್ಟಿಕ್ಸು ಯೂಸ್ ಮಾಡಿಕೊಂಡು ನಾವು ಇನ್ನೂ ಹೆಂಗೆ ಕೌಂಟ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಇನ್ ದಿ ಟೇಬಲ್ ಗಿವನ್ ಬಿಲೋ, ಐಡೆಂಟಿಫೈ ದಿ ಬಂಡಲ್ಸ್ ಆ್ಯಂಡ್ ಲೂಸ್ ಸ್ಟಿಕ್ಸ್ ಆ್ಯಂಡ್ ರೈಟ್ ವಿತ್ ಕರಸ್ಪಾಂಡಿಂಗ್
ನಂಬರ್ಸ್. ಸೇಮ್ ಅವಾಗ ಹೆಂಗೆ ನಾವು 100 ದೊಡ್ಡ ಬಂಡಲ್ ಒಂದು ಗೊತ್ತಾಯಿತು, 10 ಇರೋದು ಚಿಕ್ಕ ಬಂಡಲ್ ಅಂತ ಗೊತ್ತಾಯಿತು, ಈಗ ಮತ್ತು ಇಂಡಿವಿಜುವಲ್ ಇರೋದು 1 2 3 ಯೂನಿಟ್ಸ್ ಅಂತ ಗೊತ್ತಾಯಿತು. ಸೊ ಈ ಥರ ಬಂಡಲ್ಸ್ನ ಯೂಸ್ ಮಾಡಿಕೊಂಡು ನಂಬರ್ಸ್ ಬರೀರಿ ಅಂತ. ಈಗ 100 10 10 20 ಆಮೇಲೆ 1 2 3 3 123. ಸೊ 100 ಎಷ್ಟಿದೆ 1, ಈ ಥರ ಇದನ್ನು ಆ್ಯಕ್ಚುಲಿ ಪ್ಲೇಸ್ ವ್ಯಾಲ್ಯೂ ಅಂತಾರೆ. ಇನ್ನು ಬರ್ತಾ ಬರ್ತಾ ನಿಮಗೆ ಕಾನ್ಸೆಪ್ಟು ಇಂಟ್ರೊಡ್ಯೂಸ್ ಮಾಡ್ತಾರೆ, ಓಕೆನಾ. ಸೊ ಇಲ್ಲಿ ಈ ಥರ ಟೇಬಲ್ ಮಾಡ್ಕೊಂಬಿಟ್ರೆ ಇನ್ನೂ ಈಸಿ ನಿಮಗೆ ಬರೆಯೋಕ್ಕೆ. ಸೊ ದೊಡ್ಡ ಬಂಡಲ್ಸ್ ಎಷ್ಟಿದೆ 1, ಅದನ್ನು 100 ಇಲ್ಲಿ ಮಾರ್ಕ್ ಇರುತ್ತಲ್ಲ 100 ಕೆಳಗಡೆ 1 ಅಂತ ಬರ್ಕೊತೀರ. ಸ್ಮಾಲ್ ಬಂಡಲ್ ಎಷ್ಟಿದೆ 2 ಇದೆ. ಸೊ ಇದು 10s ಅಂತ 10 ಬಂಡಲ್ಸ್ದು ಇದೆಯಲ್ಲ ಸ್ಮಾಲ್ ಬಂಡಲ್ಲು, ಅದ್ರ ಕೆಳಗಡೆ 2 ಅಂತ ಬರೀತೀರ. ಇಂಡಿವಿಜುವಲ್ ಯೂನಿಟ್ಸ್ ಎಷ್ಟಿದೆ 3 ಇದೆ. ಸೊ ಇದನ್ನು 1s ಕೆಳಗೆ ಬರೀತೀರ. ಲಾಸ್ಟ್ಗೆ 3 ಪಕ್ಕದಲ್ಲಿ ಬರೀತೀರ, 123 ಅಂತ ಆಯಿತು. ಅದೇ ಥರ ಲಾರ್ಜ್ ಬಂಡಲ್ ಎಷ್ಟಿದೆ ಇಲ್ಲಿ 1 ಇದೆ. ಸೊ 1. ಸ್ಮಾಲ್ ಬಂಡಲ್ ಎಷ್ಟಿದೆ 3 ಇದೆ. ಸೊ 3. ಇನ್ನು ಇಂಡಿವಿಜುವಲ್ ಎಷ್ಟಿದೆ 3 ಸ್ಟಿಕ್ಸ್ ಇದೆ. ಸೊ ಅದನ್ನು 3 ಬರದೆ. ಸೊ 1 3 3 ಇಸ್ ದಿ ಆನ್ಸರ್. ಅದೇ ಥರ ಲಾರ್ಜ್ ಬಂಡಲ್ಲು 1 ಇದೆ, 1. ಸ್ಮಾಲ್ ಬಂಡಲ್ಲು 3 ಇದೆ, 3. ಇದು ಇಂಡಿವಿಜುವಲ್ ಸ್ಟಿಕ್ಸು 5 ಇದೆ. ಸೊ 5. ಸೊ 135. ನೆಕ್ಸ್ಟ್ ಅದೇ ಥರ 100 1 3 1 131. ನೆಕ್ಸ್ಟ್ 1 4 2 1 4 2. ಈ ಥರ ಎಲ್ಲ ಬರಿಬೇಕು ನೀವು. ಇಲ್ಲಿ ನೋಡಿ, ಇಲ್ಲಿ ದೊಡ್ಡ ಬಂಡಲ್ ಒಂದಿದೆ 100, ಅದಕ್ಕೆ 1. ಸ್ಮಾಲ್ ಬಂಡಲ್ ಇಲ್ಲ. ಸೊ ಇಲ್ಲಿ 0 ಬರಿಬೇಕು, ಸುಮ್ಮನೆ ಇರಬಾರ್ದು, 0 ಬರೀಲೇಬೇಕು ಖಾಲಿ ಇದ್ದರೆ, ಓಕೆನಾ. ನೆಕ್ಸ್ಟು 4 ಇದೆ, 4 ಬರೆದ್ವಿ. ಇದು 104 ಬಂತು. 104 ಅಂತಲೇ ಬರಿಬೇಕು, ಬರೀ 14 ಅಂತ ಬರಿಬಾರ್ದು, ಓಕೆನಾ. ನೆಕ್ಸ್ಟ್ ಇಲ್ಲಿ ದೊಡ್ಡ ಬಂಡಲ್ 1, ಸ್ಮಾಲ್ ಬಂಡಲ್ 5, ಆಮೇಲೆ ಇಂಡಿವಿಜುವಲ್ ಸ್ಟಿಕ್ಸು ಯಾವುದೂ ಇಲ್ಲ. ಸೊ 0 ಅಂತ ಬರಿಬೇಕು, ಇದು ಖಾಲಿ ಬಿಡಬಾರ್ದು. ಸೊ 150 ಆನ್ಸರ್ ಆಯಿತು. ನೆಕ್ಸ್ಟು ಬಿಗ್ ಬಂಡಲ್ 1, ಸ್ಮಾಲ್ ಬಂಡಲ್ 2, ಆಮೇಲೆ ಇನ್ನೊಂದು 0 ಇದೆ. ಸೊ 0. ಸೊ 120 ಆನ್ಸರ್ ಆಯಿತು. Extend this table into your notebook till 150. Do you observe something common in all these numbers? ಸೊ ಈ ಥರ ಏನಿದು ಟೇಬಲ್ ಹಾಕಿದ್ರು, ಇದೇ ಥರ 150ವರೆಗೂ ನೀವು ನಿಮ್ಮ ನೋಟ್ಬುಕ್ಕಲ್ಲಿ ಈ ಥರ ಟೇಬಲ್ ಹಾಕ್ಕೊಂಡು ಬರಿಬೋದು. 1 2 3 1 2 4 1 2 5 ಈ ಥರ 120 ಆಯ್ತಲ್ಲ, ಆ ಥರ 150ವರೆಗೂ ಬರೀರಿ. ಮ್ಯಾಚ್ ದಿ ನಂಬರ್ಸ್ ವಿತ್ ಕರೆಕ್ಟ್ ಬಂಡಲ್ಸ್ ಆ್ಯಂಡ್ ಲೂಸ್ ಸ್ಟಿಕ್ಸ್. ಈಗ ಇಲ್ಲಿ ಮ್ಯಾಚ್ ದಿ ಫಾಲೋಯಿಂಗ್ ಕೊಟ್ಟಿದ್ದಾರೆ, ನೋಡಿಕೊಂಡು ಈ ನಂಬರ್ಗೆ ಮ್ಯಾಚ್ ಆಗುವಂಥದ್ದನ್ನು ಕ್ಲೀನಾಗಿ ಬರೀರಿ. ಸೊ 101 ಕೊಟ್ಟಿದ್ದಾರೆ. ಸೊ ಇದರ ಅರ್ಥ ಬಿಗ್ ಬಂಡಲ್ 1 ಇರಬೇಕು, ಸ್ಟಿಕ್ ಒಂದಿರಬೇಕು. ಸೊ ಅಂಥದ್ದು ಇಲ್ಲಿಂದ ಇಲ್ಲಿಗೆ. ನೆಕ್ಸ್ಟ್ 116 ಅಂದರೆ ಬಿಗ್ ಬಂಡಲ್ 1, ಸ್ಮಾಲ್ ಬಂಡಲ್ 1, ಇಂಡಿವಿಜುವಲ್ 6. ಸೊ ಬಿಗ್ ಬಂಡಲ್ 1, ಸ್ಮಾಲ್ ಬಂಡಲ್ 1, ಇಂಡಿವಿಜುವಲ್ 6 ಇಲ್ಲಿದೆ. ಸೊ ಇಲ್ಲಿಂದ ಇಲ್ಲಿಗೆ. ಸೊ ಬಿಗ್ ಬಂಡಲ್ 1, ಸ್ಮಾಲ್ ಬಂಡಲ್ 1 ಮತ್ತು ಇಂಡಿವಿಜುವಲ್ ಸ್ಟಿಕ್ ಯಾವುದೂ ಇಲ್ಲ. ಸೊ ಅಂಥದ್ದು ಯಾವುದಿದೆ, ಬಿಗ್ ಬಂಡಲ್ 1, ಸ್ಮಾಲ್ ಬಂಡಲ್ 1 ಇಲ್ಲಿದೆ ನೋಡಿ, ಇಲ್ಲಿಗೆ. ನೆಕ್ಸ್ಟು ಬರೀ ಬಿಗ್ ಬಂಡಲ್ ಮಾತ್ರ ಒಂದಿದೆ, ಸ್ಮಾಲ್ ಬಂಡಲ್ಲು ಇಂಡಿವಿಜುವಲ್ಲು ಯಾವುದೂ ಇಲ್ಲ. ಸೊ ಅದು ಇಲ್ಲಿಗೆ. ನೆಕ್ಸ್ಟು ಬಿಗ್ ಬಂಡಲ್ 1, ಸ್ಮಾಲ್ ಬಂಡಲ್ 4, ಆಮೇಲೆ ಏನೂ ಇಲ್ಲ. ಸೊ ಅದು ಇಲ್ಲಿಗೆ. ಸೊ ಈ ಥರ ಮ್ಯಾಚ್ ಇಟ್ ಮಾಡಿದ್ದೀವಿ. ಹೋ ಟಾಕಿಂಗ್ ಪಾಟ್ ಈಸ್ ಬ್ಯಾಕ್, ಇಟ್ ವಿಲ್ ಸೇ 1 more ದೆನ್ ವಾಟ್ ಎವರ್ ಯು ಸೇ. ಇಲ್ಲಿ ಟಾಕಿಂಗ್ ಪಾಟು ಇದೆ, ಇದು ನಾವು ಏನು ಹೇಳ್ತೀವೋ ಅದಕ್ಕಿಂತ 1 more ಅಂದರೆ ಒಂದು ಜಾಸ್ತಿ ಹೇಳುತ್ತೆ, ಓಕೆನಾ. ಬೋಲು ಹೇಳ್ತಾರೆ 127 ಅಂತ, ಪಾಟ್ ಹೇಳುತ್ತೆ 128 ಅಂತ. ಸೊ ಬೋಲು 109 ಹೇಳಿದ್ರೆ ಪಾಟು 110 ಅಂತ ಹೇಳುತ್ತೆ. 134 ಹೇಳಿದ್ರೆ 135, 105 106. ಇಲ್ಲಿ 150 ಅಂತ ಪಾಟ್ ಹೇಳಿದ್ರೆ ಬೋಲು 149 ಅಂತ ಹೇಳಿರಬೇಕು, ಓಕೆ. ಬೋಲು 100 ಹೇಳಿದ್ರೆ ಪಾಟು 101, ಅದು 101 ಹೇಳಿರುತ್ತೆ, ಓಕೆನಾ. ಸೊ ಫಿಲ್ ಇನ್ ದಿ ಬ್ಲ್ಯಾಂಕ್ ಸ್ಪೇಸಸ್ ಆನ್ ದಿ ನಂಬರ್ ಲೈನ್. ಇಲ್ಲೊಂದು ನಂಬರ್ ಲೈನ್ ಇದೆ, ಇದಕ್ಕೆ ಖಾಲಿ ಇರೋವಂಥದ್ದು ನೋಡಿ. 100 101 ಇಲ್ಲ, ಇಲ್ಲಿ 110 ಇದೆ, ಓಕೆನಾ. ಸೊ 10 10 ಜಾಸ್ತಿ ಆಗ್ತಾ ಇದೆ. 100
110, 120, 130, 140 and 150. ಶೋ ದಿ ಫಾಲೋಯಿಂಗ್ ನಂಬರ್ಸ್ ಆನ್ ದಿ ನಂಬರ್ ಲೈನ್ ಬಿಲೋ. ಇಲ್ಲಿ ಒಂದು ನಂಬರ್ ಲೈನ್ ಕೊಟ್ಟಿದ್ದಾರೆ. ಆ ನಂಬರ್ ಲೈನಲ್ಲಿ ನೀವು ಇಲ್ಲಿ ಹೇಳಿರೋಂಥ ನಂಬರ್ಸ್ನ ನೀವು ಪ್ಲೇಸ್ ಮಾಡಬೇಕು. ನೋಡಿ ಈ ಥರ ಪ್ಲೇಸ್ ಆನ್ ಆ್ಯರೋ ಆನ್ 125. ಸೊ 125 ಹತ್ರ ಒಂದು ಆ್ಯರೋ ಬರೀಬೇಕು. ನೋಡಿ ಇಲ್ಲಿ ಆ್ಯರೋ ಮಾಡಿದ್ದಾರೆ ಅವರು ಆಲ್ರೆಡಿ. ಓಕೆನಾ. ಮೇಕ್ ಎ ಟ್ರೀ ಆನ್ 112. 112ಅಲ್ಲಿ ಒಂದು ಟ್ರೀನ ಮಾಡಿರಿ ಅಂತ. ಸೊ 100 ಆಯಿತು, 110 ಆಯಿತು, 120ಗೂ 110ಗೂ ಮಧ್ಯದಲ್ಲಿರುತ್ತೆ. ಸೊ 2 ಅಂದರೆ ಆಲ್ಮೋಸ್ಟು ಇಲ್ಲಿಗೆ ಬರುತ್ತೆ. ಇಲ್ಲಿಂದ ಒಂದು ಟ್ರೀನ ಮೇಲೆ ಬರಿಬೋದು ಅಥವಾ ಕೆಳಗೂ ಕೂಡ ಬರಿಬೋದು. ಓಕೆ. ಮೇಕ್ ಎ ಸ್ಮೈಲಿ ಆನ್ 149. 149ನಲ್ಲಿ ಒಂದು ಸ್ಮೈಲಿ ಬರಿಬೇಕು. ಸೊ 149 ಎಲ್ಲಿ ಬರುತ್ತೆ? 140ಗೂ 150ಗೂ ಮಧ್ಯದಲ್ಲಿ ಬರುತ್ತೆ. ಸೊ ಇಲ್ಲಿ 9 ಇರೋದ್ರಿಂದ ಆಲ್ಮೋಸ್ಟ್ ಎಂಡ್ಗೆ ಬಂದಿರುತ್ತೆ. ಸೊ ಇಲ್ಲಿ ಒಂದು ಸ್ಮೈಲಿ ಸ್ಮಾಲ್ ಆಗಿ ಬರೀತೀವಿ, ಅಥವಾ ದೊಡ್ಡದಾಗೂ ಬರಿಬೋದು, ಏನು ತೊಂದರೆ ಇಲ್ಲ. ಓಕೆ. ಪುಟ್ ಎ ಕ್ರಾಸ್ ಆನ್ 137. 137ನಲ್ಲಿ ಕ್ರಾಸ್ ಮಾರ್ಕ್ ಹಾಕ್ರಿ ಅಂತ. ಸೊ 130 ಮತ್ತು 140 ಮಧ್ಯದಲ್ಲಿದೆ. ಸೊ 137 ಇರೋದ್ರಿಂದ ಇದು 135 ಆಯಿತು ಅಂದರೆ ಹತ್ತಿರ ಇಲ್ಲಿಗೆ ಬರುತ್ತೆ. ಸೊ ಇದನ್ನು ಒಂದು ಕ್ರಾಸ್ ಮಾಡಿದೆ. ಲೆಟಸ್ ಪ್ಲೇ ಕ್ಲ್ಯಾಪ್, ಸ್ನ್ಯಾಪ್ ಆ್ಯಂಡ್ ಪ್ಯಾಟ್. ಸೊ ಕ್ಲ್ಯಾಪ್ ಅಂದರೆ ಕ್ಲ್ಯಾಪ್ ಮಾಡೋದು, ಸ್ನ್ಯಾಪ್ ಅಂದರೆ ಚಿಟಿಕೆ ಹೊಡೆಯೋದು, ನೆಕ್ಸ್ಟ್ ಪ್ಯಾಟ್ ಅಂದರೆ ಕಾಲ ಮೇಲೆ ಒಂದು ಸರಿ ಹಿಂಗೆ ಹೊಡ್ಕೊಳ್ಳೋವಂಥದ್ದು. 1 ಕ್ಲ್ಯಾಪ್ ರೆಪ್ರೆಸೆಂಟ್ಸ್ 100, 1 ಸ್ನ್ಯಾಪ್ ರೆಪ್ರೆಸೆಂಟ್ಸ್ 10, 1 ಪ್ಯಾಟ್ ರೆಪ್ರೆಸೆಂಟ್ಸ್ 1 ಅಂತ. ಸೊ ಒಂದು ಸರಿ ಕ್ಲ್ಯಾಪ್ ಮಾಡಿದ್ರೆ 100 ಅಂತ ಅರ್ಥ, ಚಿಟಿಕೆ ಹೊಡೆದ್ರೆ ಸ್ನ್ಯಾಪ್ ಮಾಡಿದ್ರೆ ಅದು 10 ಅಂತ ಅರ್ಥ, ಪ್ಯಾಟ್ ಮಾಡಿದ್ರೆ ಒಂದು ಸರಿ ಅದು 1 ಅಂತ ಅರ್ಥ. ಇವಾಗ 200 ಹೇಳಬೇಕು ಅಂದರೆ 2 ಸರಿ ಕ್ಲ್ಯಾಪ್ ಮಾಡಬೇಕು ಅಂತ. ಈಗ 110 ಅಂತ ಹೇಳಬೇಕು ಅಂದರೆ ಒಂದು ಸರಿ ಕ್ಲ್ಯಾಪ್ ಮಾಡಬೇಕು, ಒಂದು ಸರಿ ಸ್ನ್ಯಾಪ್ ಮಾಡಬೇಕು, ಈ ಥರ. ನೆಕ್ಸ್ಟು ಈಗ ಫಾರ್ ಎಕ್ಸಾಂಪಲ್ 115 ಹೇಳಿದ್ರು ಅಂದ್ಕೊಳ್ಳಿ, 115 ಹೇಳಿದ್ರು ಅಂದ್ಕೊಳ್ಳಿ. ಆಗೇನು ಮಾಡಬೇಕು? ಒಂದು ಕ್ಲ್ಯಾಪು, ಒಂದು ಸ್ನ್ಯಾಪು, ಆಮೇಲೆ ಪ್ಯಾಟ್ 5 ಟೈಮ್ಸ್, 1 2 3 4 5 ಟೈಮ್ಸು ಪ್ಯಾಟ್ ಮಾಡಬೇಕು, ಈ ಥರ. 2 ಕ್ಲ್ಯಾಪ್ಸ್ ರೆಪ್ರೆಸೆಂಟ್ 200, ಅಂದರೆ 2 ಸರಿ ಕ್ಲ್ಯಾಪ್ ಮಾಡಿದ್ರೆ 200 ಅಂತ, 2 ಸರಿ ಸ್ನ್ಯಾಪ್ ಮಾಡಿದ್ರೆ 20 ಅಂತ, ಮತ್ತು 2 ಸರಿ ಪ್ಯಾಟ್ ಮಾಡಿದ್ರೆ 2 ಅಂತ ಅರ್ಥ. ಸೊ ಈ ಥರ ನೀವು ಫ್ರೆಂಡ್ಸ್ ಜೊತೆ ನೀವು ಆಟ ಆಡ್ಬೋದು. ಯಾರಿಗಾದ್ರೂ ಹೇಳಬೇಕು, ನೀವು ಕ್ಲ್ಯಾಪ್ ಒಂದು ಎಷ್ಟು ಸರಿ ಮಾಡ್ತೀರ, ಕ್ಲ್ಯಾಪು, ಸ್ನ್ಯಾಪು, ಪ್ಯಾಟ್ ಇದು ಮುಖಾಂತರ ಒಂದು ನಂಬರ್ ಹೇಳ್ಬಿಟ್ಟು ಅದ್ರ ಮುಖಾಂತರ ಅವ್ರು ಇದು ಹೇಳಬೇಕು. ನೀವು ಅದನ್ನು ಗೆಸ್ ಮಾಡಬೇಕು. ಡಮ್ ಚಾರ್ಟ್ಸ್ ಆಡ್ತೀವಲ್ಲ ಆ ಥರ. ಓಕೆನಾ. ಲೆಟ್ಸ್ ನೌ ಕೌಂಟ್ ಬಿಯಾಂಡ್ 150. ಈಗ ಇಲ್ಲಿವರೆಗೂ 150ವರೆಗೂ ಕೌಂಟ್ ಮಾಡೋದು ನಾವು ತಿಳ್ಕೊಂಡಿದ್ವಿ. ಈಗ 150ಗಿಂತ ಇನ್ನೂ ಜಾಸ್ತಿ ಕೌಂಟ್ ಮಾಡೋದು ಯಾವ ಥರ ಅಂತ ನೋಡೋಣ. ನೋಡಿ, ಮೊದಲು ಹೇಳಿದ್ವಲ್ವ ಒಂದು ಇದರಲ್ಲಿ ಟೇಬಲಲ್ಲಿ ನಾವು ಅದೇ ಥರ ಇಲ್ಲೂ ಹಾಕ್ಕೊತಾ ಇದ್ದೀವಿ. ಸೊ ಬಿಗ್ ಬಂಡಲ್ ಅಂದರೆ 100, ಸ್ಮಾಲ್ ಬಂಡಲ್ ಅಂದರೆ 10, ಇಂಡಿವಿಜುವಲ್ ಇತ್ತು ಅಂದರೆ 1 ಅಂತ ಅರ್ಥ. ಸೊ ಇಲ್ಲಿ ಬಿಗ್ ಬಂಡಲ್ 1 ಇದೆ, ಸ್ಮಾಲ್ ಬಂಡಲ್ಲು 5 ಇದೆ, ಇಂಡಿವಿಜುವಲ್ಲು 0 ಇದೆ. ಸೊ 150, 150. ಇದಕ್ಕೆ 150 ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲಿ ಬಿಗ್ ಬಂಡಲ್ 1 ಇದೆ, 1, ಸ್ಮಾಲ್ ಬಂಡಲ್ಲು 5 ಇದೆ, 5, ಸಿಂಗಲ್ದು 1 ಇದೆ, 1. ಸೊ 100 ಮತ್ತು 50 ಮತ್ತು 1 ಇದೆ. ಸೊ 151 ಅಂತ. ನೆಕ್ಸ್ಟ್ ಅದೇ ಥರ 152, 100 ಒಂದು ದೊಡ್ಡದಿರೋದ್ರಿಂದ 1, ಸ್ಮಾಲ್ ಬಂಡಲ್ 5 ಇದೆ, ಇಂಡಿವಿಜುವಲ್ಲು 2 ಇದೆ. ಸೊ 152, 152. ಅದೇ ಥರ ಬಿಗ್ ಬಂಡಲ್ 1, ಸ್ಮಾಲ್ ಬಂಡಲ್ಸ್ 5 ಇದೆ, ಮತ್ತು ಇಂಡಿವಿಜುವಲ್ 3 ಇದೆ. ಸೊ 153 ಆಗಬೇಕು. 100 ಆಯಿತು ಆ್ಯಂಡ್ 53. ಅದೇ ಥರನೇ ನೀವೆಲ್ಲ ಬರೀಬೇಕು. 154. ಸೊ 154. 155. ಸೊ 155. ಸೊ 156. ಸೊ ಇಲ್ಲಿ 156 ಅಂತ. ಸೊ 105 ಆ್ಯಂಡ್ 3 4 5 6 7 ಇದೆ. ಸೊ 100 ಬಂಡಲ್ 1, 57. ಸೊ 157 ಅಂತ. ನೆಕ್ಸ್ಟ್ 158. 158. ಸೊ ಇಲ್ಲಿ 158. ಸೊ 159. ಸೊ ಈ ಥರ ಎಲ್ಲ ಕೂಡ ನೀವು ಫಿಲ್ ಮಾಡಿರಿ.
ಎಕ್ಸ್ಟೆಂಡ್ ದಿಸ್ ಟೇಬಲ್ ಟಿಲ್ 200 ಇನ್ ಯುವರ್ ನೋಟ್ಬುಕ್. ಸೊ ನಿಮ್ಮ ನೋಟ್ಬುಕ್ಕಲ್ಲಿ ಈ ಟೇಬಲ್ನ ಇದೇ ಥರನೇ ಇದೆಲ್ಲ ಏನು ಡಯಾಗ್ರಾಮ್ಸ್ ಎಲ್ಲ ಏನು ಬೇಡ, ಈ ಥರ ಮ್ಯಾಚ್ ಸ್ಟಿಕ್ ಬಂಡಲ್ಸು, ನಂಬರ್ ಸೆಂಟೆನ್ಸು, ನಂಬರ್ ನೇಮ್ ಈ ಥರ ಟೇಬಲ್ ಮಾಡಿಕೊಂಡು 200ವರೆಗೂ ಬರೀರಿ ನಿಮ್ಮ ಬುಕ್ಕಲ್ಲಿ. ಓಕೆನಾ? ಫೈಂಡ್ ಎ ಸ್ಮಾಲ್ ಕಂಟೈನರ್ ಲೈಕ್ ಎ ಸ್ಮಾಲ್ ಬೌಲ್ ವಿತ್ ಸೀಡ್ಸ್ ಸಚ್ ಆಸ್ ಕಿಡ್ನಿ ಬೀನ್ಸ್, ಚಿಕ್ ಪೀಸ್ ಎಕ್ಸೆಟ್ರಾ. ಈ ಥರ ಕಾಳುಗಳಿರೋವಂಥದ್ದು, ಹುರುಳಿಕಾಳು, ಹೆಸರು ಕಾಳು ಈ ಥರ ಇರೋವಂಥದ್ದು ಒಂದು ಬೌಲಷ್ಟು ತಗೊಳ್ಳಿ. ಲುಕ್ ಕ್ಲೋಸ್ಲಿ ಅಟ್ ದಿ ಕಂಟೈನರ್ ಟು ಎಸ್ಟಿಮೇಟ್ ಹೌ ಮೆನಿ ಸೀಡ್ಸ್ ಆರ್ ಇನ್ ಇಟ್. ಸೊ ಆ ಕಂಟೈನರಲ್ಲಿ ನೋಡ್ಕೊಳ್ಳಿ ಎಷ್ಟು ಸೀಡ್ಸ್ ಇದೆ ಅಂತ ಒಂದು ಗೆಸ್ ಮಾಡಿ. ಎಸ್ಟಿಮೇಟ್ ಅಂದರೆ ಗೆಸ್ ಮಾಡೋದು, ಎಕ್ಸಾಕ್ಟ್ ಹೇಳೋದಲ್ಲ, ಒಂದು ಅಂದಾಜು ಹೇಳೋವಂಥದ್ದು. ಈಗ ಫಾರ್ ಎಕ್ಸಾಂಪಲ್ಲು ಈ ಥರದೊಂದು ಬೌಲ್ ತೊಗೊಂಡಿದ್ರೆ ಅದರಲ್ಲಿ ಒಂದು 180 ಅಷ್ಟು ಸೀಡ್ಸ್ ಇರುತ್ತೆ, ಅಥವಾ 180 ಬೇಡ, ಒಂದು 50 ಅಂತ ಅಂದ್ಕೊಳ್ಳಿ, 50 ಸೀಡ್ಸ್ ಇರುತ್ತೆ. ನಾವು ಕೌಂಟ್ ಆ್ಯಂಡ್ ಸಿ ಹೌ ಕ್ಲೋಸ್ ಯುವರ್ ಎಸ್ಟಿಮೇಷನ್ ಈಸ್ ಟು ದಿ ಆ್ಯಕ್ಚುಯಲ್ ನಂಬರ್ ಆಫ್ ಸೀಡ್ಸ್. ಈಗ ಒಂದೊಂದೇ ಕೌಂಟ್ ಮಾಡಿಬಿಟ್ಟು ಎಷ್ಟಿದೆ ಅಂತ ಚೆಕ್ ಮಾಡಿ. ಸೊ ನಾನು ಕೌಂಟ್ ಮಾಡಿದೆ, ನನ್ನ ಹತ್ರ ಒಂದು 60 ಸೀಡ್ಸು ಇತ್ತು ಅಂತ. ಗೆಸ್ ಹೌ ಮೆನಿ ಟೈಮ್ಸ್ ಯು ನೀಡ್ ಟು ಫಿಲ್ ದಿ ಕಂಟೈನರ್ ಟು ಗೆಟ್ ಕ್ಲೋಸ್ ಟು 200 ಸೀಡ್ಸ್. ಈಗ ಒಂದು ಕಂಟೈನರ್ನ ಫಿಲ್ ಮಾಡಬೇಕು ಅಂತಂದರೆ ಎಷ್ಟು ಸರಿ ಫಿಲ್ ಮಾಡಬೇಕು? ಸೊ ಒಂದು ಕಂಟೈನರಲ್ಲಿ 200 ಸೀಡ್ಸ್ ಇಡಿಸುತ್ತೆ. ಸೊ ಎಷ್ಟು ಸರಿ ಬೌಲ್ನ ಹಾಕಿದ್ರೆ, ಹತ್ತತ್ರ ಹಾಕಿದ್ರೆ ಆವಾಗ ನಮಗೆ 200 ಸೀಡ್ಸ್ ಆಗುತ್ತೆ. ಆಗ ನಮ್ಮ ಗೆಸ್ಸು 50 ಇತ್ತು ಅಂತ ಅಂದ್ಕೊಂಡಿದ್ದೆ, ಆದರೆ 60 ಇದೆ. ಸೊ 60ನ 3 ಸರಿ ಹಾಕಿದ್ರೆ ನಮಗೆ 180 ಬರುತ್ತೆ. ಸೊ ಕ್ಲೋಸ್ ಟು 200 ಸೀಡ್ಸು 180. ಸೊ 3 ಟೈಮ್ಸ್ ನಾನು ಹಾಕಿರ್ತೀನಿ. ನೋಡಿ, ಈಗ ಅವಾಗೆ ನಂಬರ್ ಲೈನ್ ಇತ್ತಲ್ಲ 1 to 100 ಅಂತ, ಈಗ ಅದೇ ಥರನೇ ನಂಬರ್ ಲೈನು 1 to 200 ಇದೆ. ಸೊ ಇಲ್ಲೇನು ಕೊಟ್ಟಿದ್ದಾರೆ, 0ಇಂದ ಬೋಲು 150ಗೆ ಎಗರಿದ್ದಾರೆ, 150ಇಂದ ಮತ್ತೆ 50 ಎಗರಿ 200ಗೆ ಬಂದಿದ್ದಾರೆ. ಅರ್ಥ ಆಯ್ತಾ? ಅದೇ ಥರನೇ 0ಇಂದ 140ಗೆ ಎಗರಿದ್ದಾರೆ, 140ಇಂದ ಮತ್ತೆ 60 ಎಗರಿ 200 ಕಂಪ್ಲೀಟ್ ಮಾಡಿರೋವಂಥದ್ದು. ಓಕೆನಾ? ಈಗ ಇಲ್ಲಿ ಸ್ಟೋನ್ಸ್ ಇದೆ, ಇದ್ರ ಮೇಲೂ ಕೂಡ ನೀವು ನಂಬರ್ಸು ಬರಿಬೋದು. 152, 153 ಈ ಥರ ಕ್ಲೀನಾಗಿ ಎಲ್ಲ ಬರೆದು ಈ ಬುಕ್ನ ಕಂಪ್ಲೀಟ್ ಮಾಡಿ. ನೆಕ್ಸ್ಟ್ ಜಂಪಿಂಗ್ ಗೇಮ್ ಇದೆ. ಡ್ರಾ ಜಂಪ್ಸ್ ಆಫ್ 5 ಆನ್ ದಿ ನಂಬರ್ ಲೈನ್ ಆ್ಯಂಡ್ ರೈಟ್ ದಿ ನಂಬರ್ಸ್ ಆನ್ ದಿ ನಂಬರ್ ಲೈನ್ ಇನ್ ದಿ ಗಿವನ್ ಸ್ಪೇಸಸ್. ಸೊ 5 ಜಂಪ್ ಮಾಡಬೇಕು, ಅಲ್ಲಿ ಏನು ನಂಬರ್ಸ್ ಬರಬೇಕು ಆ ನಂಬರ್ಸ್ನ ಅಲ್ಲಿ ಮೆನ್ಷನ್ ಮಾಡಿ. ನೋಡಿ, 100ಇಂದ ಜಂಪ್ ಮಾಡಿದೆ 5, ನೋಡಿ ಇಲ್ಲಿಗೆ 10 ಇರೋದು, ಅರ್ಥ ಆಯ್ತಾ? 10ಗೆ ಜಂಪ್ ಮಾಡಿಲ್ಲ, ಅದೆರಡಕ್ಕೂ ಮಧ್ಯಕ್ಕೆ ಜಂಪ್ ಮಾಡಿದೆ ನಾನು. ಸೊ ಇಲ್ಲಿ ಯಾವ ನಂಬರ್ ಇರುತ್ತೆ? 100ಗೂ 110ಗೂ ಮಧ್ಯದಲ್ಲಿ 105 ಇರುತ್ತೆ. ಮತ್ತೆ 105ಇಂದ ಜಂಪ್ ಮಾಡಿದೆ, 110 ಆಲ್ರೆಡಿ ಬರೆದಿದ್ದಾರೆ. 110ಇಂದ 5 ಪ್ಲೇಸಸ್ ಜಂಪ್ ಮಾಡಿದೆ, 115. ನೆಕ್ಸ್ಟು 115ಇಂದ 120ಗೆ ಜಂಪ್ ಮಾಡಿದೆ, ಅವರೇ ಕೊಟ್ಟಿದ್ದಾರೆ. ಮತ್ತು 120ಇಂದ 125, 125ಇಂದ 130, 130ಇಂದ 135, 135ಇಂದ 140, 140ಇಂದ 145. ಸೊ 145ಇಂದ ನೆಕ್ಸ್ಟು 150. ಈ ಥರ 5 ಜಂಪ್ಸ್ನ ಅಥವಾ 5 ಲೆಂತ್ ಅಷ್ಟು ಜಂಪ್ನ ಒಂದು ಸರಿ ಮಾಡಿಕೊಂಡು ಬಂದಿದ್ದೀವಿ. ನೆಕ್ಸ್ಟ್, ಕಂಟಿನ್ಯೂ ದಿ ಜಂಪ್ಸ್ ಆಫ್ 20 ಆ್ಯಂಡ್ ರೈಟ್ ದಿ ಮಿಸ್ಸಿಂಗ್ ನಂಬರ್ಸ್ ಆನ್ ದಿ ಗಿವನ್ ನಂಬರ್ ಲೈನ್. ಈಗ ಇಲ್ಲಿ ಹೆಂಗೆ 5 ಥರ ಜಂಪ್ ಮಾಡ್ಕೊಂಬಂದು ಅದೇ ಥರ ಇಲ್ಲಿ 20 ಜಂಪ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ 100ಇಂದ ಜಂಪ್ ಮಾಡಿ 120ಗೆ ಬಂದಿದ್ದೀವಿ, ಇಲ್ಲಿ 120 ಆಲ್ರೆಡಿ ಕೊಟ್ಟಿದ್ದಾರೆ. ಇದರಿಂದ ನೆಕ್ಸ್ಟ್ 20 ಜಂಪ್ ಮಾಡಬೇಕು. ಸೊ ಇದು 10, ಇದು 20. ಸೊ ಇಲ್ಲಿಂದ ಇಲ್ಲಿಗೆ ಜಂಪ್ ಮಾಡಬೇಕು. ಈಗ 120 ನೆಕ್ಸ್ಟ್ ಯಾವ್ದು ಬರುತ್ತೆ? 140 ಬರುತ್ತೆ, ಯಾಕಂದರೆ ಇಲ್ಲಿ ನಾವು 20 ಜಂಪ್ ಮಾಡ್ತಾ ಇರೋದು. ಓಕೆನಾ? 140. ನೆಕ್ಸ್ಟ್ 140ಇಂದ ನೆಕ್ಸ್ಟು 20ಗೆ ಜಂಪ್ ಮಾಡಿದ್ವಿ, ಇಲ್ಲಿ 160 ಬರುತ್ತೆ. 160ಇಂದ 180, 180ಇಂದ 200. ಓಕೆನಾ? ನೆಕ್ಸ್ಟ್ ಒಂದು ಟೇಬಲ್ ಕೊಟ್ಟಿದ್ದಾರೆ, ಇದನ್ನು ಫಿಲ್ ಮಾಡಿ. ಒಂದು ನಂಬರ್ ಇದೆ ಇಲ್ಲಿ ಇಷ್ಟು, ಇದಕ್ಕಿಂತ ವಾಟ್ ಕಮ್ಸ್ ಬಿಫೋರ್ ವಾಟ್ ಕಮ್ಸ್ ಆಫ್ಟರ್ ಅಂತ. ಈ ನಂಬರ್ಗಿಂತ ಒಂದು ಕಮ್ಮಿ ಯಾವುದು ಬರುತ್ತೆ, ಒಂದು ಜಾಸ್ತಿ ಯಾವುದು ಬರುತ್ತೆ. ಸೊ 160 ಇದೆ, ಅದಕ್ಕಿಂತ ಒಂದು ಕಮ್ಮಿ ಅಂದರೆ 159, ಅದಕ್ಕಿಂತ ಒಂದು ಜಾಸ್ತಿ ಅಂದರೆ 161. 129ಗೂ ಮೊದಲು 128, 129 ಆದಮೇಲೆ 130, 187ಗೂ ಮೊದಲು 186, 187 ಆದಮೇಲೆ 188, 134ಗೂ ಮೊದಲು 133, 134 ಆದಮೇಲೆ 135, 158ಗೂ ಮೊದಲು 157, 158 ಆದಮೇಲೆ
9. ಸೊ ಈ ಥರ ನಾವು ಈ ಟೇಬಲ್ನ ಫಿಲ್ ಮಾಡಿದ್ದೀವಿ. ಶೋ ಅಟ್ಲೀಸ್ಟ್ 2 ಡಿಫ್ರೆಂಟ್ ವೇಸ್ ಆಫ್ ಮೇಕಿಂಗ್ ದಿ ಫಾಲೋಯಿಂಗ್ ನಂಬರ್ಸ್. ಇಲ್ಲಿ ಕೆಲವು ನಂಬರ್ಸ್ ಕೊಟ್ಟಿದ್ದಾರೆ ಕೆಳಗಡೆ, ಅದರಲ್ಲಿ ನಾವು ಅದನ್ನು ಯೂಸ್ ಮಾಡಿಕೊಂಡು ನಂಬರ್ಸ್ನ ಹೆಂಗೆ ಕೌಂಟ್ ಮಾಡೋದು ಅಂದ್ಬಿಟ್ಟು ನೋಡೋಣ. ಸೊ 3 ವೇಸ್ ಕೊಟ್ಟಿದ್ದಾರೆ, 3 ಕೂಡ ನೋಡೋಣ ನಾವು. ಎ, ಯೂಸ್ ಮ್ಯಾಚ್ ಸ್ಟಿಕ್ ಬಂಡಲ್ಸ್ ಟು ಮೇಕ್ 125. ಸೊ ಮ್ಯಾಚ್ ಸ್ಟಿಕ್ ಬಂಡಲ್ಸ್ನ ಯೂಸ್ ಮಾಡಿ ನಾವು 125 ಮಾಡಬೇಕು. ಸೊ ಇದರ ಅರ್ಥ ಏನು, ಇಲ್ಲಿ 100 ಅಂತ ಬಂದಿರುತ್ತೆ, 125 ಅಲ್ವಾ. ಸೊ 100 ಅಂತ ಹೇಳಿದ್ರೆ ಬಿಗ್ ಬಂಡಲ್ ಬೇಕು ನಮಗೆ. ಸೊ ಈ ಥರ ಬಿಗ್ ಬಂಡಲ್ ಇರೋವಂಥದ್ದು ನಮಗೆ ಇತ್ತು ಅಂತಂದರೆ, ನಾನು ಸುಮ್ಮನೆ ಬರೀತಾ ಇರೋದು ಇಲ್ಲಿ ನೋಡಿ, ಈ ಥರ ಬಿಗ್ ಬಂಡಲ್ ಅಂದರೆ ಇಲ್ಲಿ ಮೇಲೆ ಇತ್ತಲ್ಲ ನೋಡಿ, ಈ ಥರ ಬಿಗ್ ಬಂಡಲ್ ಅಂದರೆ, ಓಕೆನಾ. ಸ್ಮಾಲ್ ಬಂಡಲ್ ಅಂದರೆ ಈ ಥರ. ಸೊ ಇದು ಬಿಗ್ ಬಂಡಲ್ ಅಂದ್ಕೊಳ್ಳಿ. ಸೊ ಬಿಗ್ ಬಂಡಲ್ ಒಂದು, ಮತ್ತು ಸ್ಮಾಲ್ ಬಂಡಲ್ ಇರಬೇಕಲ್ಲ, ಆ ಥರದ್ದು 2 ಸ್ಮಾಲ್ ಬಂಡಲ್ ಇದೆ, ಅಂದರೆ 20 ಅಂತ. ನೆಕ್ಸ್ಟ್ 5 ಯೂನಿಟ್ ನಂಬರಲ್ಲಿರೋದ್ರಿಂದ 5 ಇಂಡಿವಿಜುವಲ್ಲು ಲೈನ್ಸ್. ಸೊ ಈಗ 125 ಆಯಿತು, ಓಕೆ. ನೆಕ್ಸ್ಟು ಮೇಕ್ 145 ಯೂಸಿಂಗ್ ಎ ಗಿನ್ಲಡಿ. ಸೊ ಗಿನ್ಲಡಿ ಅಂದರೆ ಬೀಡ್ಸ್ ಇರುತ್ತಲ್ಲ ಆ ಥರದ್ದು ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಈ ಥರದ್ದು. ನಿಮ್ಗೆ ಫಿಸಿಕಲ್ ಇದ್ದರೆ ಫಿಸಿಕಲ್ ಇಲ್ಲ ಅಂದರೆ ಇಲ್ಲೇ ಮಾಡ್ಬೋದು ನೀವು. ಸೊ ಇದರಲ್ಲಿ ಒಂದರಲ್ಲಿ 10 ಇರುತ್ತೆ ನೋಡಿ, 1 2 3 4 5 6 7 8 9 10 ಅಂತ ಕೊಟ್ಟಿದ್ದಾರೆ, ಓಕೆನಾ. ಸೊ ಒಂದೊಂದು ಕಲರ್ದು 10 ಇದೆ. ಸೊ ನಮಗೆ 145ಗೆ ಎಷ್ಟಾಗುತ್ತೆ ಅಂತೇಳಿ. ಸೊ 10 20 30 40 50 60 70 80 90 100, ಓಕೆನಾ. 100 ಆದಮೇಲೆ 110 120 130 140. ಅದ್ರ ನಂಬರ್ ಎಷ್ಟು ಕೊಟ್ಟಿರೋದು 145. 140 ಆಯಿತು. ಇನ್ನು 5 ಅಂದರೆ 1 2 3 4 5. ಸೊ ಇಲ್ಲಿಗೆ ನಮಗೆ 145 ಬಂತು. ನೆಕ್ಸ್ಟ್ ಬಂದು ಮೇಕ್ 170 ಆನ್ ಎ ನಂಬರ್ ಲೈನ್. ಸೊ ನಂಬರ್ ಲೈನ್ ಅಂದರೆ ಆಲ್ರೆಡಿ ಗೊತ್ತು ನಿಮಗೆ, ಇಲ್ಲಿ ಮೇಲೆ ಇತ್ತು ನೋಡಿ ಈ ಥರ, ಓಕೆನಾ. ಸೊ ಇದನ್ನು ಯೂಸ್ ಮಾಡಿಕೊಂಡು ನೀವು 170 ಒಂದು ನಂಬರ್ ಲೈನು ಮಾಡಬೇಕು ಅಂತ. ಸೊ ಈಗ ಇಲ್ಲಿ ಖಾಲಿ ಇದೆ ನೋಡಿ, ಇಲ್ಲಿಂದ ನಾನು ತೊಗೊಳ್ತೀನಿ. ಈಗ ಇಲ್ಲಿಂದ ಇಲ್ಲಿವರೆಗೂ ನಂಬರ್ ಲೈನ್ ತೊಗೊಳ್ತೀನಿ. ಸೊ 170 ಅಂತ ಕೊಟ್ಟಿದ್ದಾರೆ. ಸೊ 20 ಹಾಕ್ಕೊಳ್ಳೋಣ ನಾವು. 20 40 60 80 100 120 140 160 180 200 ಇಷ್ಟಕ್ಕೆ ನಾವು ತೊಗೊಳ್ಳೋಣ. ಇದು ಅಳಿಸ್ಬಿಡ್ತೀನಿ. ಸೊ 10 ಇಲ್ಲಿಂದ ತೊಗೊಳ್ಳೋಣ, ಓಕೆನಾ. ಇಲ್ಲಿ 20 40 60 80 100 120 140 160 180 ಫೈನಲಿ 200 ಇಷ್ಟು ನಂಬರ್ ಲೈನ್ ತೊಗೊಂಡಿದ್ದೀವಿ. ಈಗ 170 ಮಾಡಬೇಕು ಅಂತಂದರೆ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿ, ಇದು 0 ಅಂದ್ಕೊಳ್ಳಿ, ಓಕೆನಾ. ಇಲ್ಲೊಂದು ಲೈನ್ ಎಳಿತೀನಿ, ಇಲ್ಲಿ 0 ಇರುತ್ತೆ. ಸೊ ಇಲ್ಲಿಂದ ಹಿಡಿದು ನಾವು 170ಗೂ ಮೊದಲು ಎಲ್ಲಿ ಬರುತ್ತೆ, ಇಲ್ಲಿ 160 ಬರುತ್ತೆ, ಆದರೆ ನಮಗೆ ಬೇಕಾಗಿರೋದು 170. ಸೊ ಇಲ್ಲಿಂದ ಇಲ್ಲಿಗೆ ಡ್ರಾ ಮಾಡಬೇಕು, ಓಕೆನಾ. ಇದು 170 ಅಂತ. ಫಿಲ್ ಇನ್ ದಿ ಎಂಟಿ ಬಾಕ್ಸಸ್ ಅಪ್ರೋಪ್ರಿಯೇಟ್ಲಿ. ಇಲ್ಲಿ ಒಂದಷ್ಟು ಕ್ಯಾಲ್ಕುಲೇಷನ್ಸ್ ಎಲ್ಲ ಕೊಟ್ಟಿದ್ದಾರೆ, ಒಂಥರ ಮಿಸ್ಸಿಂಗ್ ಲೆಟರ್ ಥರ ಅಥವಾ ಮಿಸ್ಸಿಂಗ್ ಕ್ಯಾಲ್ಕುಲೇಷನ್ಸ್ ಥರ. ನೀವು ಅದನ್ನು ಕಂಪ್ಲೀಟ್ ಮಾಡಿ ಅಂತ. ನಂಬರ್ 114 ಕೊಟ್ಟಿದ್ದಾರೆ. ಪಿಕ್ಟೋರಿಯಲ್ ಫಾರ್ಮಲ್ಲಿ 114ನ ಈ ಥರ ರೆಪ್ರೆಸೆಂಟ್ ಮಾಡಿದ್ದಾರೆ. ಅಂದರೆ 100 ಇರೋವಂಥ ದೊಡ್ಡ ಬಂಡಲ್ಲು, 10 ಇರೋವಂಥ ಸ್ಮಾಲ್ ಬಂಡಲ್ಲು, 4 ಇರೋವಂಥ ಇಂಡಿವಿಜುವಲ್ ನಂಬರ್ 4s. ಸೊ ಇಲ್ಲಿ ಕೊಟ್ಟಿದ್ದಾರೆ. ಸೊ ಮ್ಯಾಚ್ಸ್ಟಿಕ್ ಬಂಡಲ್ ಎಷ್ಟಿದೆ, 100ದು 1 ಇದೆ, 10ಸ್ದು ಎಷ್ಟಿದೆ 1 ಇದೆ, 1s ಇರೋವಂಥದ್ದು 4 ಇದೆ. ಸೊ 100 ಆ್ಯಂಡ್ 14 ಮೋರ್, 100 ಆ್ಯಂಡ್ 14 ಮೋರ್ ಅಂತ ಇದನ್ನು ಕರಿತೀವಿ. ನೆಕ್ಸ್ಟ್ ಅದೇ ಥರನೇ ಇಲ್ಲಿ 100 ಆ್ಯಂಡ್ 32 ಮೋರ್ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ಇದನ್ನು ಹೆಂಗೆ ಬರೀಬೇಕು, ನ್ಯೂಮರಲ್ಸಲ್ಲಿ 100 ಆ್ಯಂಡ್ 32 ಅಂತ ಬರೀಬೇಕು. ಇದರಲ್ಲಿ ಏನಿರುತ್ತೆ, ಯೂಶ್ವಲಿ ಇದೇ ಥರನೇ ದೊಡ್ಡ ದೊಡ್ಡ ಬಂಡಲ್ಸು ಇರುತ್ತೆ, ಸಿಂಗಲ್ ಬಂಡಲ್, ಓಕೆನಾ. ದೊಡ್ಡ ಬಂಡಲ್ ಒಂದು, ಸ್ಮಾಲ್ ಬಂಡಲ್ಲು 3 ಇರಬೇಕು ನಮಗೆ, ಓಕೆ. 1 2 3 ಅಂತ. ನೆಕ್ಸ್ಟು ಇಂಡಿವಿಜುವಲ್ದು 2 ಇರಬೇಕು. ಸೊ ಈಗ 132 ಆಯಿತು. ಸೊ 100ದು 1, 10ಸ್ದು 3,
ಇಂಡಿವಿಜುವಲ್ಲು 2 ಅಂತ. ನೆಕ್ಸ್ಟ್ ಇಲ್ಲಿ ಇಮೇಜ್ ಕೊಟ್ಟಿದ್ದಾರೆ. ಸೊ ಇದು ಎಷ್ಟಿದೆ, ಇದು ದೊಡ್ಡ ಬಂಡಲ್ಲು 1 ಇದೆ, ಸೊ 1 ಬರಿತೀವಿ. ಸ್ಮಾಲ್ ಬಂಡಲ್ಲು 3 4 5 ಇದೆ, 5 ಬರಿತೀವಿ. ಇಂಡಿವಿಜುವಲ್ 4 ಇದೆ. ಓಕೆನಾ? ಸೊ ನೋಡಿ ಅದಕ್ಕೆ 1 5 4 ಅಂತ ಬರಿಬೋದು. ಇಲ್ಲಿ ಏನಂತ ಬರಿಬೇಕು, 100 ಆ್ಯಂಡ್ 54 ಮೋರ್ ಅಂತ ಬರಿಬೇಕು. ಓಕೆ. ನೆಕ್ಸ್ಟ್ 172 ಕೊಟ್ಟಿದ್ದಾರೆ. ಇದರಲ್ಲಿ ಸೇಮ್ ಇದೇ ಥರ ದೊಡ್ಡ ಬಂಡಲ್ ಒಂದು ಬರಿಬೇಕು. ಓಕೆ. ಆಮೇಲೆ ಸ್ಮಾಲ್ ಬಂಡಲ್ 7 ಬರಿಬೇಕು. 1 2 3 4 5 6 7 ಸ್ಮಾಲ್ ಬಂಡಲ್ಲು 7. ಆಮೇಲೆ ಇಂಡಿವಿಜುವಲ್ದು 2. ಓಕೆನಾ? ಸೊ 172 ಇಲ್ಲಿ 100 ಆ್ಯಂಡ್ 72 ಅಂತ ಬರಿಬೇಕು. 72 ಮೋರ್ ಅಂತ. ನೆಕ್ಸ್ಟು 108. ಸೊ ಇದೇ ಥರನೇ ನೀವು ಎಲ್ಲದನ್ನು ಫಿಲ್ ಮಾಡಿರಿ. ಇದು ದೊಡ್ಡ ಬಂಡಲ್ಲು, ಇದು ಸ್ಮಾಲ್ ಬಂಡಲ್ಲು, ಸ್ಮಾಲ್ ಬಂಡಲ್ಲು 0 ಇದೆ. ಸೊ ಇದೆಲ್ಲ ಏನು ಬರೆಯೋ ಆಗಿಲ್ಲ. ನೆಕ್ಸ್ಟು ಬರೀ 8 ಇಂಡಿವಿಜುವಲ್ ಬರಿಬೇಕು. 3 4 5 6 7 8 ಅಂತ. ಸೊ 1 ಬಿಗ್ ಬಂಡಲ್, 0 ಸ್ಮಾಲ್ ಬಂಡಲ್ಸ್, ಇಂಡಿವಿಜುವಲ್ಸ್ 8, 100 ಆ್ಯಂಡ್ 8 ಮೋರ್ ಅಂತ ಬರಿಬೇಕು. ಸೊ ಇದೇ ಥರನೇ ಎಲ್ಲದನ್ನು ಫಿಲ್ ಮಾಡಿ ನೀವು. ಸೊ ಇಲ್ಲಿ ನಂಬರ್ ಲೈನ್ ಹೇಳಿದ್ರಲ್ವಾ, ಇಲ್ಲಿ ನಂಬರ್ ಲೈನನ್ನು ಮಾಡಿರಿ ಅಂತಂದ್ಬಿಟ್ಟು ಆ ನಂಬರ್ ಲೈನ್ ಇಲ್ಲೇ ಕೊಟ್ಟಿದ್ದಾರೆ, ಇಲ್ಲೂ ಕೂಡ ಮಾಡ್ಬೋದು ನೀವು. ಓಕೆ. 0 ಇಂದ 170 ಕೇಳಿದ್ದಾರೆ. 170 ಎಲ್ಲಿದೆ, ಇಲ್ಲಿದೆ. ಸೊ ನೀವು ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿವರೆಗೂ ನೀವು 170 ಅಂತ ಬರಿಬೋದು. ಮಾರ್ಕ್ ದಿ ಫಾಲೋಯಿಂಗ್ ನಂಬರ್ಸ್ ಆನ್ ದಿ ನಂಬರ್ ಲೈನ್. ಈಗ ಇಲ್ಲಿ ನಂಬರ್ಸ್ ಇದೆ, ಇದನ್ನು ನಂಬರ್ ಲೈನಲ್ಲಿ ಎಲ್ಲಿಗೆ ಸರಿಯಾಗಿ ಬರುತ್ತೆ ಅಂತೇಳ್ಬಿಟ್ಟು ಮಾರ್ಕ್ ಮಾಡಬೇಕು. ಓಕೆನಾ? ಸೊ 109 ಇದು 100ಗೂ 110ಗೂ ಮಧ್ಯದಲ್ಲಿ ಬರುತ್ತೆ. ಸೊ 9 ಇರೋದ್ರಿಂದ ಇವಾಗ ಇಲ್ಲೇ 101 102 103 ಈ ಥರ ಬಂತು ಅಂದರೆ 9 ಇರೋದ್ರಿಂದ ಏನಾಗುತ್ತೆ, ಇದು ಆಲ್ಮೋಸ್ಟ್ ಇಲ್ಲಿಗೆ ಸರಿಯಾಗಿ ಬರುತ್ತೆ. ಸೊ ಇಲ್ಲಿ ನಾವು 109 ಅಂತ ಬರೆಯೋಣ. ನೆಕ್ಸ್ಟು 112 ಅಂತ ಇದೆ. ಸೊ ಇದು 110ಗೂ 120ಗೂ ಮಧ್ಯದಲ್ಲಿ ಬರುತ್ತೆ. 112 ಅನ್ನೋದು ನೀವು ಮಾಮೂಲಿ ಸ್ಕೇಲ್ಗಳಲ್ಲಿ ನೋಡ್ತಿರಲ್ಲ ಆ ಥರ. ಸೊ 110 ಆದಮೇಲೆ ಬರುವಂಥ 2 ಪಾಯಿಂಟ್ಸಲ್ಲಿ ಇಲ್ಲಿಗೆ ಸರಿಯಾಗಿ ಬರುತ್ತೆ. ಸೊ ಇದನ್ನು ನಾವು 112 ಅಂತ ಬರಿತೀವಿ. ನೆಕ್ಸ್ಟ್ 124 ಅಂತ. ಸೊ ಇದು 120ಗೂ 130ಗೂ ಮಧ್ಯದಲ್ಲಿ ಬರುತ್ತೆ. 125 ಅಂದರೆ ಮಿಡಲ್ ಅಲ್ವಾ, ಸೊ ಮಿಡಲ್ ಇರುತ್ತೆ, ಅದಕ್ಕಿಂತ ಒಂದು ಸ್ವಲ್ಪ ಈ ಕಡೆಗೆ 4. ಸೊ ಇಲ್ಲಿಗೆ ಮಾರ್ಕ್ ಹಾಕ್ಬಿಟ್ಟು ಇಲ್ಲಿ 124 ಅಂತ ಬರಿತೀವಿ. ನೆಕ್ಸ್ಟ್ ಸೇಮು 134 ಅಷ್ಟೇ. 130ಗೂ 140ಗೂ ಮಧ್ಯಕ್ಕೆ 135 ಇರುತ್ತೆ, ಅದರಿಂದ ಒಂದು ಸ್ವಲ್ಪ ಈ ಕಡೆಗೆ ಅಂದರೆ 134 ಅಂತ. ನೆಕ್ಸ್ಟು 146 ಅಂತ. ಸೊ ಮಿಡಲ್ ಇಲ್ಲಿರುತ್ತೆ, ಅದರಿಂದ ಒಂದು ಈ ಕಡೆಗೆ. ಸೊ 145 ಮಿಡಲ್ ಆಗುತ್ತೆ, ಅದರಿಂದ ಒಂದು ಸ್ವಲ್ಪ ಈ ಕಡೆಗೆ 146 ಇರೋದ್ರಿಂದ. ಸೊ ಇದು 146. ಈ ಥರ ನಾವು ಮಾರ್ಕಿಂಗ್ನ ಎಲ್ಲದ್ರದ್ದು ಮಾಡಿದ್ದೀವಿ. ನೆಕ್ಸ್ಟ್ ಇಲ್ಲಿ 155 ಮಾಡಬೇಕು. ಇದರಲ್ಲಿ 150ಗೂ 160ಗೂ ಎಕ್ಸಾಕ್ಟ್ ಮಧ್ಯಕ್ಕೆ 155 ಬರುತ್ತೆ. ಸೊ ಅದನ್ನೇ ಇಲ್ಲಿ ಬರಿತಾ ಇದ್ದೀನಿ. ನೆಕ್ಸ್ಟ್ 163 ಅಂದರೆ 160ಗೂ 170ಗೂ ಮಧ್ಯಕ್ಕೆ ಬರುತ್ತೆ, ಆದರೆ 165 ಮಧ್ಯಕ್ಕೆ ಬರುತ್ತಲ್ಲ, ಸೊ ಅದರಿಂದ 163 ಆಲ್ಮೋಸ್ಟ್ ಈ ಕಡೆಗೆ ಇರುತ್ತೆ. ಸೊ ಒಂದು ಅಪ್ರಾಕ್ಸಿಮೇಟ್, ಎಕ್ಸಾಕ್ಟ್ ಅಂತ ಏನು ಬೇಕಾಗಿಲ್ಲ. ಓಕೆ. ನೆಕ್ಸ್ಟ್ 170ಗೂ 180ಗೂ ಮಧ್ಯಕ್ಕೆ ಬರುತ್ತೆ 178. ಓಕೆ. ಅದನ್ನು ಇಲ್ಲಿ 175 ಬಂದರೆ ಅದರಿಂದ ಇನ್ನೂ ಈ ಕಡೆಗೆ 178 ಬರೋವಂಥದ್ದು. ನೆಕ್ಸ್ಟ್ 189. ಇದು 180ಗೂ 190ಗೂ ಮಧ್ಯಕ್ಕೆ ಬರುತ್ತೆ, ಆದರೆ 189 ಇರೋದ್ರಿಂದ ಆಲ್ಮೋಸ್ಟ್ ಎಂಡ್ಗೆ ಬಂದಿರುತ್ತೆ. ಸೊ ಇದು 189 ಅಂತ. ನೆಕ್ಸ್ಟು 198. ಸೊ ಇದು 190ಗೂ 200ಗೂ ಮಧ್ಯದಲ್ಲಿ, ಆದರೆ 198 ಇರೋದ್ರಿಂದ ಒಂದು ಸ್ವಲ್ಪ 200ಗೆ ಹತ್ತಿರದಲ್ಲೇ ಇರುತ್ತೆ. ಓಕೆನಾ? ನೆಕ್ಸ್ಟ್ ಸಿ 125. ಇದು 120ಗೂ 140ಗೂ ಮಧ್ಯದಲ್ಲಿ ಎಲ್ಲೋ ಬರುತ್ತೆ, ಆದರೆ ಇಲ್ಲಿ ನೋಡಿರಿ, ಇಲ್ಲಿ ಸೆಂಟ್ರಿಗೆ ಹಾಕಬಾರ್ದು ನಾವು 125 ಅಂದಿದ ತಕ್ಷಣ. ಯಾಕೆ ಸೆಂಟ್ರಿಗೆ ಹಾಕಿದ್ರೆ ಇಲ್ಲಿ 130 ಬರುತ್ತೆ, ಆದರೆ 130ಗೂ ಕಮ್ಮಿ ಇದೆ ಇದು. ಸೊ 130ಗೂ 120ಗೂ ಮಧ್ಯಕ್ಕೆ, ಸೊ ಇಲ್ಲಿಗೆ ಸರಿಯಾಗಿ. ಸೊ ಇಲ್ಲಿ 125 ಬರೋವಂಥದ್ದು. ನೆಕ್ಸ್ಟು 142. ಇದು 140ಗೂ 160ಗೂ
ಮಧ್ಯದಲ್ಲಿರುತ್ತೆ, ಆದರೆ 142 ಅಷ್ಟೇ ಅಲ್ವಾ. ಸೊ 2 ಅಂದರೆ ಇಲ್ಲಿಂದ ಒಂದು 2 ಪಾಯಿಂಟ್ಸ್ ಇಷ್ಟು. ಸೊ ಇಲ್ಲೇ 142 ಬರುತ್ತೆ. ನೆಕ್ಸ್ಟು 153 ಅಂದರೆ ಹೆಂಗೆ, 140ಗೂ 160ಗೂ ಮಧ್ಯಕ್ಕೆ ಬರುತ್ತೆ. ಸೊ ಎಕ್ಸಾಕ್ಟ್ ಮಧ್ಯಕ್ಕೆ 150 ಬರುತ್ತೆ. ಆದರೆ ಇಲ್ಲಿಂದ ಒಂದು 3 ಪಾಯಿಂಟ್ಸು ಈ ಕಡೆಗೆ ಇಲ್ಲಿ ಬರೆದ್ರೆ ನಮಗೆ 153 ಆಗುತ್ತೆ. ನೆಕ್ಸ್ಟು 174, ಇದು ಕೂಡ ಅಷ್ಟೇ 170 ಮಧ್ಯಕ್ಕೆ ಬರುತ್ತೆ. ಇದರಿಂದ ಒಂದು 4 ಪಾಯಿಂಟ್ಸ್ ಈ ಕಡೆಗೆ. 175 ಅಂದರೆ ಕರೆಕ್ಟಾಗಿ ಸೆಂಟ್ರು, ಅದರಿಂದ ಒಂದು ಸ್ವಲ್ಪ ಈ ಕಡೆಗೆ. ಸೊ ಇಲ್ಲಿಂದ 174. ನೆಕ್ಸ್ಟ್ 199, ಇದು 180ಗೂ 200ಗೂ ಮಧ್ಯಕ್ಕೆ ಬರುತ್ತೆ. ಆದರೆ 199 ಅಂದರೆ ಆಲ್ಮೋಸ್ಟು 200 ಹತ್ರನೇ ಇದೆ. ಸೊ ಎಂಡಲ್ಲಿ ಬರೋವಂಥದ್ದು. ಸೊ 199 ಕೂಡ ಆಯಿತು. ಸೊ ಇದಿಷ್ಟು ಈ ಲೆಸನ್ಸು. ನಿಮ್ಗೆ ಇನ್ನೂ ಅಕಸ್ಮಾತ್ ಯಾವ್ದಾದ್ರು ಬೇರೆ ಲೆಸನ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ. ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇದನ್ನು ಶೇರ್ ಮಾಡಿ. ಓಕೆ, ಬಾಯ್.